ನಿಂತ್ಕೊಳ್ಳೋಕೆ ಅರ್ಹ ಅಂತ ವ್ಯಕ್ತಿನೇ ನಿಲ್ಲಿಸಬೇಕು. ಅಲ್ಲೂ ಕೂಡ ಈ ಪಕ್ಷಗಳ ಒಂದು ಏನೇಳಿ ಅವರ ಒಂದು ಇದಿರಬಾರ್ದು, ಮ್ಯಾನಿಪುಲೇಷನ್ ಇರಬಾರ್ದು. ಈ ವ್ಯಕ್ತಿ ಒಳ್ಳೆ ನಮಗೆ ಫೇವರ್ ಮಾಡ್ತಾನೆ, ಈ ವ್ಯಕ್ತಿ ಹತ್ರ ದುಡ್ಡು ಜಾಸ್ತಿ ಇದೆ, ಈ ವ್ಯಕ್ತಿ ಹೆಸರಿದೆ, ಇದು ಯಾವುದು ಆಗಬಾರ್ದು. ಅದಕ್ಕೆ ಸೆಲೆಕ್ಷನ್ ಅಲ್ಲಿ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ, ನೆಕ್ಸ್ಟ್ ಕರೆಕ್ಷನಲ್ಲೂ ಜನ ಇನ್ವಾಲ್ವ್ ಆಗಬೇಕು ಆ ವ್ಯಕ್ತಿನ. ಅದಾದ್ರ ಮೇಲೆ ಅವ್ರನ್ನ ರಿಜೆಕ್ಟ್ ಮಾಡುವಂಥದ್ದು ಜನಕ್ಕೆ ರೈಟ್ ಸಿಗಬೇಕು. ಇದು ನಮಗೆ ಸಂವಿಧಾನದಲ್ಲಿ ಒಂದು ಬದಲಾಗಬೇಕಾಗಿದೆ. ಇದು ರಿಜೆಕ್ಷನ್ ಅನ್ನೋದೊಂದಿದು. ಆಮೇಲೆ ಪ್ರಮೋಷನ್, ಒಂದು ಪಾಸಿಟಿವ್ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಮೋಷನ್ ಮಾಡುವಂಥದ್ದು ಜನಕ್ಕೆ ಬರ್ಬೇಕನ್ನೋ ಒಂದು ಇಟ್ಕೊಂಡು ಮಾಡಿದ್ದೀವಿ. ಇದಕ್ಕೆ ಎರಡು ಮುಖ್ಯವಾಗಿ ಇದು ಬೇಕಾಗುತ್ತೆ. ಯೂಶಲಿ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಅನ್ಕೊಳ್ಳಿ ನಾವೇನು ಅನ್ಕೊಂತೀವಿ ಅಂದ್ರೆ ಆಶ್ವಾಸನೆಗಳು. ಎಲ್ಲ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ತುಂಬಾ ಆಶ್ವಾಸನೆ ನಾವು ತುಂಬಾ ವರ್ಷದಿಂದ ಕೇಳಿದ್ದೀವಿ. ಸೊ ಈ ಸತಿ ನಾವೇನ್ ಮಾಡ್ತಿದ್ದೀವಿ, ಮ್ಯಾನಿಫೆಸ್ಟೋ ಎರಡು ಡಿವೈಡ್ ಮಾಡ್ತಿದ್ದೀವಿ. ಒಂದು ಜನರ ಮ್ಯಾನಿಫೆಸ್ಟೋ, ಜನಕ್ಕೆ ಏನ್ ಬೇಕು ಅಂತ ಜನಕ್ಕೆ ಚೆನ್ನಾಗಿ ಗೊತ್ತು. ಸೊ ಅದನ್ನು ಜನನೇ ಇಟ್ಕೊಬೇಕು. ಆ ಮ್ಯಾನಿಫೆಸ್ಟೋನ 5 ವರ್ಷ ಸತತವಾಗಿ ಒಳ್ಳೆ ವರ್ಕರ್ ತರ ಹಿಂದೆ ಬಿದ್ದು ಆ ಕೆಲಸನ ಪೂರೈಸುವಂತ ಹೇಗೆ ಕೆಲಸ ಮಾಡ್ತೀವಿ ಅನ್ನೋ ಇನ್ನೊಂದು ಮ್ಯಾನಿಫೆಸ್ಟೋ ಅಭ್ಯರ್ಥಿ ತಗೊಂಡ್ಬರ್ತಾರೆ. ಏನ್ ಮಾಡ್ತೀವಿ ಅನ್ನೋದು ನಮಗೆ ಬೇಕಾಗಿಲ್ಲ, ಅಭ್ಯರ್ಥಿಯಿಂದ ಹೇಗೆ ಮಾಡ್ತೀವಿ ಅನ್ನೋದು ಬೇಕು. ಸೊ ಅದು ಹೇಗೆ ಅಂದ್ರೆ ನಾವೊಂದಷ್ಟು ಕ್ವಶನ್ಗಳು ಕೇಳಿದೀವಿ, ಒಂದು 9-10 ಕ್ವಶನ್ ಕೇಳಿದೀವಿ. ನೀವು ಅಭ್ಯರ್ಥಿ ಆದ್ಮೇಲೆ ಯಾವ ರೀತಿ ಕೆಲಸ ಮಾಡ್ತೀರಾ, ಎಷ್ಟು ಸಮಯ ಕೆಲಸ ಮಾಡ್ತೀರಾ, ಹೇಗೆ ಜನಗಳನ್ನ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂತೀರಾ, ಜನಗಳ ಸಮಸ್ಯೆನ ಹೇಗೆ ನೀವು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಹೋಗಿ ಅಧಿಕಾರಿಗಳ ಹತ್ರ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆಯಲ್ಲ ಅವ್ರ ಹತ್ರ ತಗೊಂಡೋಗಿ ಹೆಂಗೆ ಅದನ್ನ ಕೊಡ್ತೀರಾ, ಅವರಿಂದ ರಿಪೋರ್ಟ್ ಏನ್ ಕೆಲಸ ಆಗ್ತಿದೆಯಾ ಆಗ್ತಿಲ್ವಾ, ಏನ್ ಸಮಸ್ಯೆ, ಪ್ರತಿಯೊಂದು ಜನಕ್ಕೆ ಹೆಂಗೆ ತಲುಪಿಸ್ತೀರಾ, ಈ ಒಂದು ನಿರಂತರವಾದಂತ ಒಂದು ಪ್ರೋಸೆಸ್ ನ ಹೇಗೆ ಮಾಡ್ತೀರ ಅನ್ನೋದು ಮಾತ್ರ ಅಭ್ಯರ್ಥಿ ತಗೊಂಡ್ಬರ್ಬೇಕು. ಅದನ್ನ ಒಂದು ಡಾಕ್ಯುಮೆಂಟೇಶನ್ ತರ ಮಾಡಿ, ಅಫಿಡವಿಟ್ ತರ ಮಾಡಿ, ಪ್ರಮಾಣ ಪತ್ರ ತರ ಮಾಡಿ ಇಟ್ಕೊಂತೀವಿ. ಅದ್ರ ತರ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಜನಗಳಿಗೆ ಪೋಲಿಂಗ್ ತರ ಮಾಡ್ತೀವಿ. ಜನಗಳೇ ಮತ್ತೆ ಹೇಳ್ಬೇಕು ಅದನ್ನ ಸರಿ ಮಾಡ್ತಿದಾರೋ ಮಾಡ್ತಿಲ್ವೋ ಅಂತ. ಜನ ಇನ್ವಾಲ್ವ್ ಆಗಬೇಕು. ಆಗಿಲ್ಲ ಅಂದ್ರೆ ಕರೆಕ್ಷನ್ ಪ್ರೋಸೆಸ್ ಆಗುತ್ತೆ. ಆ ಕರೆಕ್ಷನ್ ಸರಿ ಹೋಗ್ಲಿಲ್ಲ ಅಂದ್ರೆ ರಿಜೆಕ್ಷನ್ ಆಗುತ್ತೆ. ರಿಜೆಕ್ಷನ್ ನಮ್ಮ ಪಾರ್ಟಿಯಿಂದ ಅವ್ರನ್ನ ರಿಜೆಕ್ಟ್ ಮಾಡ್ತೀವಿ, ತೆಗೆದಾಕ್ತೀವಿ ಅವ್ರನ್ನ. ಈಗ ನಮ್ಮ ಕೈಲಿರುವಂತ ಅಧಿಕಾರ ಅಷ್ಟೇ, ಅವ್ರನ್ನ ಆ ಪೋಸ್ಟ್ ಇಂದಲೇ ತೆಗೆಯುವಂಥದ್ದು ಬದಲಾವಣೆ ಸಂವಿಧಾನದಲ್ಲಿ ಆಗಬೇಕು. ಸೊ ಈ ಒಂದು ದಾರಿಯಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ನಾನು ಕ್ವಶನ್ಸ್ಗಳು ಕೇಳಿದ್ದೀನಿ ನನ್ನ ಟ್ವಿಟರ್ ಅಲ್ಲಿ, ಇದರಲ್ಲಿ, ಫೇಸ್ಬುಕ್ ಅಲ್ಲಿ, ಪ್ರತಿಯೊಂದರಲ್ಲೂ ಕೂಡ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದೆ, ಮೊನ್ನೆ ಅದನ್ನ ಬಿಟ್ಟಿದೀವಿ. 11 ಪಾಯಿಂಟ್ ಕೂಡ ನಿಮ್ಗೆ ಕೊಡ್ತೀವಿ, ನೋಡಿ ಬೇಕಾದ್ರೆ ಯಾವ ರೀತಿ ನಮ್ಮ ಹತ್ರ ಅಭ್ಯರ್ಥಿ ಬರಬೇಕು ಅಂತ. ಸೊ ಈ ಪ್ರೋಸೆಸ್ ಅಲ್ಲಿ ಎಲೆಕ್ಷನ್ ನಡೀಬೇಕು ಅಂತ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಂದು ಕೂಡ ಅಧಿಕಾರನ ರಾಜನಿಂದ ಪ್ರಜೆಗಳಿಗೆ ಶಿಫ್ಟ್ ಮಾಡೋ ದಾರಿ ಅಷ್ಟೇ ಇದು. ಖಂಡಿತ ಜನಗಳ ಅಧಿಕಾರ ತಗೊಂತಾರೆ. ಎಲ್ಲರಿಗೂ ಒಂದು ಇದಿದೆ, ಜನಗಳಿಗೆ ಏನ್ ಗೊತ್ತಾಗುತ್ತೆ, ಇದೊಂದು ಬಹಳ ನಮ್ಮನ್ನ ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಹತ್ರ. ಜನಗಳಿಗೆ ಏನು ಗೊತ್ತಾಗಲ್ಲ, ನಾಯಕರಿಗೆ ಮಾತ್ರ ಎಲ್ಲ ಗೊತ್ತು ಅಂತ. ನಿಜ ಹೇಳ್ಬೇಕಂದ್ರೆ ನಾಯಕರು ಗೊತ್ತಿರಲ್ಲ. ಅದ್ಭುತವಾದಂತ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಇದೆ ನಮ್ಮಲ್ಲಿ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಓದಿರುವಂತವ್ರು, KAS IAS ಅಂತ ಆಫೀಸರ್ಸ್ ಇದ್ದಾರೆ. ಅವ್ರಿಗೆ ತಜ್ಞರ ಸಮಿತಿ ಇದೆ, ಎಕ್ಸ್ಪರ್ಟ್ಸ್ ಕಮಿಟಿಗಳಿದ್ದಾವೆ. ಅವ್ರು ಪ್ಲಾನ್ ಮಾಡ್ತಾರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ. ಅವ್ರು ಏನ್ ಮಾಡ್ತಾರೋ ಅದನ್ನ ತಗೊಂಡು ಜನಕ್ಕೆ ಮುಗಿಸಿ ಅವರಿಂದ ಕೆಲಸ ಮಾಡಿಸ್ಬೇಕಾದಷ್ಟೇ ಜನಪ್ರತಿನಿಧಿಗಳ ಕೆಲಸ. ಬಟ್ ನಾವು ಬಹಳ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಮ ನಾಯಕರುಗಳೇ ಅದ್ಭುತ ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದೀವಿ ನಾವು. ಸೊ ಅದಕ್ಕೆ ನೋಡಿ ಸಂವಿಧಾನದಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದೆ ಅಂದ್ರೆ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ ಯಾಕೆ ಬರ್ದಿದೆ ಅಂದ್ರೆ ಅವ್ರ ಪೀಪಲ್ ರಿಪ್ರೆಸೆಂಟೇಟಿವ್ ಅಷ್ಟೇ. ಅದೇ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯಾರ್ಹತೆ ಬೇಕು, ಏನ್ ಹೇಳಿ IAS KAS ಅಂತ ಎಕ್ಸಾಮಿನೇಷನ್ಸ್ ಮಾಡಬೇಕು, ಅವ್ರಿಗೆ ಪ್ರತಿಯೊಂದು ತಿಳಿದಿರ್ಬೇಕು ಅನ್ನೋದು ಒಂದು ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಸೊ ಮತ್ತೆ ವಾಪಸ್ ಸಂವಿಧಾನಕ್ಕೆ ಹೋಗಿ ಅದನ್ನ ಮತ್ತೆ ಅಳವಡಿಸೋದೇ ಪ್ರಜಾಕೀಯದ ಉದ್ದೇಶ, ಉತ್ತಮ ರಾಜಕೀಯ ಪಕ್ಷದ ಉದ್ದೇಶ. ಸೊ ಈ ದಾರಿ ಹೊರಟಿದ್ದೀವಿ. ಈ ಮೂಲಕ ಇನ್ನೂ ಒಂದೇನಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ನಾವು ಜನನು ಕೇಳಿದೀವಿ, ನಿಮ್ಗೆ ಯಾರ ಒಳ್ಳೆ ಅಭ್ಯರ್ಥಿ ಆ ಏರಿಯಾದಲ್ಲಿ ಇರ್ಬೋದು, ಆ ಒಂದು ಊರಲ್ಲಿ ಇರ್ಬೋದು, ಅದ್ಭುತವಾಗಿ ಕೆಲಸ ಮಾಡ್ತಾರೆ, ತುಂಬಾ ಸಮಾಜ ಸೇವೆ ಮಾಡ್ತಿದ್ದಾರೆ, ತುಂಬಾ ಒಳ್ಳೆ ವ್ಯಕ್ತಿ ಅನ್ಸೋ ನೀವು ಸೂಚಿಸಬಹುದು, ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಸೊ ಇಲ್ಲಿಂದನೇ ಜನಗಳ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗಲಿ ಅನ್ನೋದಕ್ಕೆ ಪ್ರಜಾಕೀಯ ಉತ್ತಮ ರಾಜಕೀಯ ಪಕ್ಷ ಮಾಡ್ತಾ ಇದೆ. ಸೊ ಈ ದಾರಿ ಇದೀವಿ. ಇವಾಗ ಒಂದಷ್ಟು ಜನ ಸೂಚಿಸಿದ್ದಾರೆ, ಕೆಲವ್ರನ್ನ ತುಂಬಾ ಜನ ಬರ್ತಾ ಇದ್ದಾರೆ ಮ್ಯಾನಿಫೆಸ್ಟೋ ತಗೊಂಡು. ತುಂಬಾ ಒಳ್ಳೆ ಅಭ್ಯರ್ಥಿಗಳನ್ನ, ಅದರಲ್ಲಿ ಒಂದು ಸಣ್ಣ ಇದ್ದೇ ಇರುತ್ತೆ. ಯಾಕಂದ್ರೆ 50 ಜನ ಬಂದವ್ರು 50 ಜನ ನಾವು ಜನಗಳ ಮುಂದೆ ಇಡಕ್ಕಾಗಲ್ಲ. ಸೊ ಅದರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ಜನಗಳ ಮುಂದೆ ಇಡ್ತೀವಿ. ಅದನ್ನು ಕೂಡ ಜನ ಪೋಲಿಂಗ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಅದು ಹಲವಾರು ಸೋಷಿಯಲ್ ಮೀಡಿಯಾ ಅಥವಾ ತಮ್ಮನ್ನ, ನಿಮ್ಮ ಮೀಡಿಯಾ ಬಹಳ ಮುಖ್ಯ ಇದರಲ್ಲಿ. ತಮ್ಮನ್ನು ಕೂಡ ನಾನು ಸಹಾಯ ಕೇಳ್ಕೊಂತೀನಿ, ತಮ್ಮಿಂದಲೂ ಕೂಡ ಪೋಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ದಾರಿ ಹೊರಡ್ತಾ ಇದ್ದೀವಿ.
ಇದು ಕರೆಕ್ಟಾ ಸರಿನಾ ಅಂತ ನೀವು ಹೇಳ್ಬೇಕು. ಅಲ್ಲ ಸ್ಪರ್ಧೆ ಬಿಡಿ, ಅದು ಸೆಕೆಂಡ್ರಿ. ಆಮೇಲೆ ಇನ್ನೂ ಒಂದು ಹೇಳಿದ್ದೀನಿ ನಾನು, ಇಲ್ಲಿ ಸ್ಪರ್ಧೆ ಮಾಡಕ್ ಬರೋರು ಕಂಪ್ಲೀಟ್ 5 ವರ್ಷ ಫ್ರೀ ಇರೋರೇ ಬರಬೇಕು. ಅಥವಾ ಅವ್ರು ಏನಾರ ಕೆಲಸ ಮಾಡ್ತಿದ್ರೆ ಒಂದು ಸತಿ ಎಲೆಕ್ಟ್ ಆದ್ಮೇಲೆ ಅವ್ರು ಬೇರೆ ಕೆಲಸ ಮಾಡಬಾರ್ದು. ಅವ್ರ ಮ್ಯಾನಿಫೆಸ್ಟೋ ಹ್ಯಾಕ್ ಕೆಲಸ ಮಾಡ್ತೀನಿ, ಎಷ್ಟು ದಿನ ಕೆಲಸ ಮಾಡ್ತೀನಿ, ಪಾರ್ಲಿಮೆಂಟ್ ಅಲ್ಲಿ ಏನ್ ವಿಷಯ ಮಾತಾಡ್ತೀನಿ, ಈ ಪ್ರತಿಯೊಂದು ಕೂಡ ದಾಖಲೆ ಆಗುತ್ತೆ. ಅದು ಕರೆಕ್ಟಾಗಿ ನಡ್ಕೊಬೇಕು. ಸೊ ದಯವಿಟ್ಟು ಆ ಕೆಲಸ 100% ಫ್ರೀ ಇರುವಂತವ್ರು ಅಂತವರೇ ಬನ್ನಿ ಅಂತ ಕೇಳ್ಕೊಂತೀನಿ. ಅಲ್ಲ ಅದು ಹೇಳೋದಲ್ಲ, ಅದೇ ಇದನ್ನ ಫಸ್ಟ್ ಚೇಂಜ್ ಮಾಡಬೇಕು. ಆಕ್ಚುಲಿ ಇವಾಗ ಏನೋ ದುಡ್ಡು ಇಲ್ದೇನೆ ಮಾಡಬೇಕು ಅಂತ ಪ್ರೂವ್ ಮಾಡ್ತಿರೋದೇ. ಒಂದು ದುಡ್ಡನ್ನ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಬಿಟ್ರೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಒಳ್ಳೆ ಕೆಲಸಗಳು. ಅವಾಗ ವಿಚಾರಗಳು ಬೇಕಾಗುತ್ತೆ, ಮ್ಯಾನಿಫೆಸ್ಟೋ ನೋಡ್ತಾರೆ. ದುಡ್ಡು ಅನ್ನೋದು ಒಂದು ಬಂದ್ ಕೂಡಲೇ ದುಡ್ಡನ್ನು ಚೆಲ್ಲಿ ಎಲೆಕ್ಷನ್ ಗೆಲ್ಲಂದ್ರೆ ಆಗೋಗ್ಬಿಟ್ಟಿದೆ. ಅದೇನಾಗುತ್ತೆ ಅವಾಗ ದುಡ್ಡನ್ನು ಚೆಲ್ಲದವ್ರು ಏನ್ ಮಾಡ್ತಾರೆ, ಈ ಅಧಿಕಾರ ವರ್ಗನೂ ಕೂಡ ಕಂಪ್ಲೀಟ್ ಸ್ಪಾಯಿಲ್ ಮಾಡ್ತಾರೆ, ಅದ್ರ ಮೇಲೆ ಪ್ರೆಷರ್ ಹಾಕ್ತಾರೆ. ಸೊ ಅಲ್ಲೂ ಕೂಡ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಅಪ್ ಟು ಎಂಡ್ವರೆಗೂ ಕರಪ್ಷನ್ ಆಗಿದೆ. ಬಿಕಾಸ್ ಆಫ್ ಒಂದು ಎಲೆಕ್ಷನ್ ಅನ್ನೋದು ರಾಜಕೀಯ ಪಕ್ಷಗಳಿಂದ ಸ್ಟಾರ್ಟ್ ಆಗಿರೋ ಈ ಕರಪ್ಷನ್ ಕೊನೆವರೆಗೂ ಮುಟ್ಬಿಟ್ಟಿದೆ. ಈಗ ಬದಲಾವಣೆ ಇಲ್ಲಿಂದಲೇ ಮಾಡಬೇಕು, ಅದನ್ನ ಜನನೇ ಮಾಡ್ಬೇಕು ಇವಾಗ. ಸೊ ಪೊಲಿಟಿಕಲಿ ಒಂದು 100% ಚೇಂಜ್, ಒಂದು ರೆವಲ್ಯೂಷನ್ ಆಗ್ಬೇಕು ಇವಾಗ. ಈಗಿರೋ ಪೊಲಿಟಿಕಲ್ ಸಿಸ್ಟಮ್ ಕಂಪ್ಲೀಟ್ ಹೋಗ್ಬಿಡ್ಬೇಕು. ಅವಾಗ ಮಾತ್ರ ಸಾಧ್ಯ ಇದು, ಅದು ಜನಗಳಿಂದಲೇ ಸಾಧ್ಯ. ಸೊ ಮತ್ತೆ ನಾವು ಅದೇ ದಾರಿ ಹಿಡ್ಕೊಂಡ್ರೆ ಗೆಲ್ಲಬೇಕು, ಇನ್ನೂ ನಮ್ಗೆ ಇದು ಬರ್ಬೇಕಂದ್ರೆ ಮತ್ತೆ ಅದೇ ದಾರಿ ಹಿಡಿತೀವಿ, ದುಡ್ಡಿರೋ ಹಾಕ್ತೀವಿ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಕರಪ್ಷನ್ ಮತ್ತೆ ಕೊನೆವರೆಗೂ ಹೋಗುತ್ತೆ. ಅದಕ್ಕೋಸ್ಕರ ಈಗ ಮೊದಲೇ ಬದಲಾವಣೆ ಮಾಡ್ಕೊಂಡು ಹೊರಟಿದ್ದೀವಿ. ತುಂಬಾ ಜನ ಹೇಳ್ತಾರೆ ಹೆಂಗ್ ರೀಚ್ ಆಗುತ್ತೆ ಅಂತ. ನನಗೆ ನಿಮ್ಗಳ ಬಗ್ಗೆ ನಂಬಿಕೆ ಇದೆ, ಮಾಧ್ಯಮದ ಬಗ್ಗೆ ನಂಬಿಕೆ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಇವಾಗ ಮುಂಚೆ ಒಂದ್ ಕಾಲದಲ್ಲಿ ಇರ್ಲಿಲ್ಲ, ಈಗ ಜನಗಳಿಗೆ ಒಂದು ಮೀಡಿಯಾ ಇದೆ. ಖಂಡಿತ ಇದು ಸತ್ಯ ಇದ್ರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬಿ ಈ ಬದಲಾವಣೆ ಬರುತ್ತೆ ಖಂಡಿತ. ಇಲ್ಲಿ ಬದಲಾವಣೆ ಬಂದ್ರೆ ಕೊನೆವರೆಗೂ ಬದಲಾವಣೆ ತರಬಹುದು. ಸೊ ಫಸ್ಟ್ ಇಲ್ಲಿ ಬದಲಾವಣೆ ಆಗ್ಬೇಕು ನಾವು. ಅಲ್ಲ ಏನಂದ್ರೆ ನಮ್ಗೆ ಏನೋ ಆ ಪ್ರೋಸೆಸ್ ಇತ್ತು, ರಿಜಿಸ್ಟ್ರೇಷನ್ ಪ್ರೋಸೆಸ್ ಇತ್ತು. ಆ ಪಕ್ಷದಿಂದ ಹೊರಗೆ ಬಂದ್ವಿ ನಾವು. ಮತ್ತೆ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನೆಲ್ಲ ಇಟ್ಕೊಂಡು ಅವ್ರನ್ನ ಸೇರಿಸ್ಕೊಂಡೆ ಅವ್ರ ಪಕ್ಷ ಮಾಡಿದ್ದೀನಿ ನಾನು. ಸೊ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಇದು ಏನೋ ಇನ್ನೊಂದು ಮೈಂಡ್ ಸೆಟ್ ಇದೆ. ಏನೋ ಒಂದು ಎಲೆಕ್ಷನ್ ಕೂಡಲೇ ಏನೋ 5 ವರ್ಷ ಕೆಲಸ ಮಾಡ್ತಾ ಇರಬೇಕು, ಏನೋ ಹೆಸರು ಮಾಡ್ಕೋಬೇಕು, ಆಮೇಲೆ ಎಲೆಕ್ಷನ್ ಬರಬೇಕು ಅಂತ ಅಲ್ಲ. ನಾನು ಹೇಳ್ತಿರೋದು ಅದ್ಭುತವಾದಂತ ಮೇಧಾವಿಗಳು, ನಿಜವಾದ ಸಿನ್ಸಿಯರ್ ಆಗಿರೋರು ಹಲವಾರು ಕೆಲಸಗಳನ್ನ ತೊಡ್ಕೊಂಡಿದ್ದಾರೆ. ಅವ್ರಿಗೆ ಇಲ್ಲಿ ಬರೋ ಚಾನ್ಸೇ ಇಲ್ಲ, ಹಂಗಾಗೋಗ್ಬಿಟ್ಟಿದ್ದಾರೆ. ಅಂತವ್ರಿಗೂ ಚಾನ್ಸ್ ಕೊಡ್ತೀವಿ. ಇದೊಂದು ವರ್ಕ್ ಅಷ್ಟೇ, ಕ್ವಾಲಿಫೈಡ್ ವರ್ಕರ್ಸ್ ಬೇಕಾಗಿರೋದು ಇಲ್ಲಿ. ಆ ಹಳೆ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು. ಏನೋ ಸಮಾಜ ಸೇವೆ ಮಾಡಿರ್ಬೇಕು, ಅದೇನೋ ಮಾಡಿದ್ರೆ ಮಾತ್ರ ಇಲ್ಲಿ ಬರಕ್ ಸಾಧ್ಯ. ಹೆಸರು ಮಾಡಿರ್ಬೇಕು, ಯಾವ್ದೋ ಫೀಲ್ಡ್ ಅಲ್ಲಿ ಹೆಸರು ಮಾಡಿರ್ಬೇಕು, ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೇಕು, ಇಲ್ಲ ಓಟ್ ಸಿಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಅದು ಬದಲಾವಣೆ ಆದ್ರೆ ಒಂದು ಕಾರ್ಪೊರೇಟ್ ಕಂಪನಿ ತರ ಒಂದು ಗವರ್ಮೆಂಟ್ ಬರುತ್ತೆ. ಹಾಗೆ ನಾವು ನೀವೆಲ್ಲ ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡೇ ಮಾಡ್ತೀವಿ ನಾವು. ಸೊ ಅದೇ ತರ ಇದು ಒಂದು ಕೆಲಸ. ಸೊ ಆ ಒಂದು ಸಿಸ್ಟಮ್ ತರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲ ಖಂಡಿತ ಇವಾಗ ತಮ್ಮಿಂದ ರೀಚ್ ಆಗುತ್ತೆ. ಅಲ್ಲ ಹಂಗಾರೆ ನೀವು ಸಭೆ ಸಮಾರಂಭದಿಂದ ಫುಲ್ ರೀಚ್ ಆಗುತ್ತೆ ಅನ್ಕೊಂಡಿದ್ದೀರಾ ನೀವು? ಹೌದು. ಯಾರಿಗೂ ಏನು ಮಾಡಿದ್ರೆ ಈ ಪಕ್ಷ ಮಾಡ್ಕೊಂಡ್ರೆ ನೀವೇ ಕಿತ್ತಾಡ್ಕೊಂಡು ಹೋದ್ರಿ. ಪಕ್ಷ ನೀವೇ ಕಿತ್ತಾಡ್ಕೊಂಡು ಹೊರಗೆ ಬಂದ್ರಿ. ಅದೇನಾಯ್ತು, ಜನರಿಗೆ ಏನು ಸಂದೇಶ? ಇಲ್ಲ ಹೇಳ್ತೀನಿ ಕೇಳಿ, ಸಂದೇಶ ಬಂದು ಹೋಗಿರೋದು ನಾವು ಕಾಂಪ್ರಮೈಸ್ ಆಗಲ್ಲ ಅಂತ. ನನಗೆ ಈ ಪಕ್ಷದಲ್ಲಿ ನನಗೆ ತೊಂದರೆ ಆದ್ರೂ ಕೂಡ ಮತ್ತೆ ಹೊರಗಡೆ ಹೋಗ್ತೀನಿ, ನಾನು ಮತ್ತೆ ಪ್ರಯತ್ನ ಪಡ್ತೀನಿ. ಅಲ್ಲ ಇದೇ ನಂಬಿಕೆ ಹೇಳಿ, ಇದೇ ನಂಬಿಕೆ. ನಾನು No, it is not changing the party, it is changing the ideology. See, we had been covered with the Prajakya and then KPJP and then now UPP. Yeah. So people will, how people will come to know that your ideologies are same and why you are quitting the parties often and so that is why, no, I am not quitting often and often, because at that time actually there was no time, actually there were only 6 months. I could not start my own party. That's why somebody came up with the same ideology. He said actually we are also in the same ideology, sir, we are there with you. When the election comes again, he completely changed. He said actually no sir, without money we can't do, I am collecting money, and all these things started. And I said no, this is not our principle, because you are cheating me. That's why I wanted to come out, because I don't want to send wrong message to the people. I have to stick on to this. That's why I started my own party. because when you had been last year here, you said that you are most contesting from all the constituencies, most of the constituencies from the KPJP. Yes, yeah. Then suddenly you, because people who believe you, they want to follow you, but at the time you quit
the party, they like in confusions. Why he has quit the party? What may be his ideology? No, because I cleared that actually. There is no confusion actually. Because I said that there is some problem, I can't go with them. Because if I compromise here, then I will rest of my life I have to compromise in this route. That's why I say now I have got my own party. Now I have strong support from people and I have the strong confidence actually. Now I can carry on with this. See again actually you may ask actually tomorrow also some people they may come and actually yeah, this correction process should happen here. This is the problem of actually because democratic system. We keep correcting and we should keep moving. If I compromise again I will start one more party actually it will become another party. See for example I will tell you, if we get actually 2, 3, 6 or 5, 6, just imagine. Those 5 people are very important. They have to stick on to this ideology. We are telling we don't compromise with any other party. Now ಯಾರ ಜೊತೆನೂ ಅಧಿಕಾರಕ್ಕೋಸ್ಕರ ನಾವು ಯಾರ ಜೊತೆ ಸೇರಲ್ಲ ಅಂತ ನಮ್ದೊಂದು ಸ್ಟೇಟ್ಮೆಂಟ್ ಇದೆ. ನಾನು ಪಕ್ಕ ಹೇಳ್ತಾ ಇದ್ದೀನಿ. ನಾಳೆ ಈ 5 ಜನ ಸರ್ ನಮ್ಗೆ ಅಧಿಕಾರ ಸಿಕ್ಕರು ನಾವು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಜಂಪ್ ಆಗ್ಬಿಟ್ರೆ ಬೇರೆ ಪಕ್ಷಕ್ಕೆ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಒಳಗಡೆ ಸೇರ್ಕೋಣ ಅಂದ್ರೆ ಐ ಸೇ ನೋ. Because without power also you can help actually. Because ಇವಾಗ ನೀವು ಎಕ್ಸ್ಟರ್ನಲಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಬಹುದು ಗವರ್ಮೆಂಟ್ ಇಂದ ಅಲ್ವಾ. ಇನ್ಸ್ಟೆಡ್ ಆಫ್ ಇನ್ವಾಲ್ವಿಂಗ್ ಇನ್ ದಿ ಗವರ್ಮೆಂಟ್ ಎಕ್ಸ್ಟರ್ನಲ್ ಸಪೋರ್ಟ್ ಮಾಡ್ತೀವಿ ನಾವು. ಅದೇ ಹೇಳ್ತಾ ಇರೋದು ನಮ್ಗೆ 5 ಸೀಟ್ ಸಿಗ್ಲಿ 10 ಸೀಟ್ ಸಿಗ್ಲಿ ಪರವಾಗಿಲ್ಲ. ನಾಳೆ ವಿಧಾನಸಭಾ ಎಲೆಕ್ಷನ್ ಒಂದು 10 ಸೀಟ್ ಸಿಕ್ತು ಅನ್ಕೊಳ್ಳಿ, ನಾವು 10 ಸೀಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾರಿಗೂ ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ಕೊಳ್ಳಿ. ಅವಾಗ ಏನಂದ್ರೆ ನಾನು ಒಳಗಡೆ ಹೋಗ್ಬಿಟ್ಟು ಅಧಿಕಾರ ತಗೊಂಡು ನಾನು ಕೆಲಸ ಮಾಡ್ತೀನಿ ಅನ್ನೋ ಬದಲು ನಾನು ಮಾಡಲ್ಲ. ನಾನು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ ಗವರ್ಮೆಂಟ್ಗೆ ಫಾರ್ ದಿ ಗವರ್ಮೆಂಟ್. ಬಟ್ ನಮ್ಮ ಮ್ಯಾನಿಫೆಸ್ಟೋ ಅಲ್ಲ, ನೀವು ಅಟ್ಲೀಸ್ಟ್ ಒಂದು 10 ಪಾಯಿಂಟ್ ಒಂದು 5 ಪಾಯಿಂಟ್ ಮಾಡಿ. ನಾವು ಮಾಡ್ಲಿಲ್ಲ ಟೈಮ್ ಕೊಡಿ ಎಷ್ಟು ದಿನದಲ್ಲಿ ಮಾಡ್ತೀರಾ ಅಂತ. ನಾವು ಬ್ಯಾಕ್ಔಟ್ ಮಾಡ್ತೀವಿ ಅಂದಾಗ ಒಂದು ಇದರಲ್ಲಿ ತುಂಬಾ ಕೆಲಸಗಳಾಗುತ್ತೆ. ಸೊ ಅದಕ್ಕೋಸ್ಕರ ನಾವೀಗ ಸ್ವಲ್ಪ ಇರುತ್ತೆ ಹೋರಾಟ ಇದ್ದೇ ಇರುತ್ತೆ. ಯಾಕಂದ್ರೆ ಹೊಸ ದಾರಿ ಇದ್ದಾಗ ಸ್ವಲ್ಪ ಅಡೆತಡೆಗಳು ಇದ್ದೇ ಇರುತ್ತೆ. ಇಲ್ಲ ಖಂಡಿತ ಇದು ನೀವು ಮುಟ್ಟಬೇಕು. ನಾನು ಹೇಳ್ತೀನಿ ನಾನು ಗುರಿ ಮುಟ್ಟೋದ್ರ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಇದು ಜನರ ಗೆಲುವು. ಈಗ ನಾನೊಬ್ಬ ಒಂದು ಸ್ಟೇಜ್ ಮಾಡಿದ್ದೀನಿ ಅಷ್ಟೇ, ಒಂದು ದಾರಿ ಹಾಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಜನಗಳೇ ಚೇಂಜಸ್ ತರಬೇಕು. ಅಲ್ಲ ಜನರದ್ದೇ ನಾನು ಹೇಳ್ತಾ ಇರೋದು. ಇಲ್ಲ ಇಲ್ಲ ಜನರ ಐಡಿಯಾಲಜಿ ನಾನು ಹೇಳ್ತಾ ಇರೋದು. ಇವಾಗ ನಾನು ಕೇಳ್ತಾ ಇದ್ದೀನಿ, ನಾನೊಂದು ಐಡಿಯಾಲಜಿ ಇಡ್ತೀನಿ ಜನರ ಮುಂದೆ. ಅಂದ್ರೆ ಏನರ್ಥ ಅಂದ್ರೆ ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಐಡಿಯಾಲಜಿ ಫಿಕ್ಸ್ ಆಗಬೇಕು. ಯಾಕೆ ಜನ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಹೇಳ್ತೀನಿ, ನಾನು ಟೆನಿ ಕಾಸ್ಟ್ ಕಾಂಪ್ರಮೈಸ್ ಆಗಲ್ಲ, ನಾನು ಯಾರ ಜೊತೆನೂ ಸೇರಿ ಸರ್ಕಾರ ಮಾಡಲ್ಲ. ನಾನು ಹೇಳಿದ್ರು ಎಕ್ಸ್ಟರ್ನಲ್ ಸಪೋರ್ಟ್ ಕೊಡ್ತೀನಿ, ಸಂಪೂರ್ಣ ಮೆಜಾರಿಟಿ ಬಂದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ ಅಂತ ಹೇಳ್ತೀನಿ. ಇದು ನಾವು ಫಿಕ್ಸ್ ಮಾಡಿದೀವಿ ನಾವು ಇದನ್ನ. ಈ ಐಡಿಯಾಲಜಿ ತರ ಜನ ಓಟ್ ಹಾಕ್ತಾರೆ. ನಾಳೆ ಇವ್ರು ಗೆದ್ರ ಮೇಲೆ ಇದನ್ನ ಚೇಂಜ್ ಮಾಡೋದಿದೆಯಲ್ಲ ಅದು ತಪ್ಪಲ್ವಾ? ಅವಾಗ ಜನರನ್ನ ಚೀಟ್ ಮಾಡ್ದಂಗೆ ಆಯ್ತು. ನಾವು ಈಗ ಪಾರ್ಟಿ ಪಕ್ಷ ಜನ ವಿಶ್ವಾಸ ಇಡೋದು ಸಮರ್ಥ ನಾಯಕತ್ವ ಮತ್ತು ಅವರಿಂದ ಸಿಗುವಂತ ಭರವಸೆಗಳ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಆಗ್ತದೆ. ಈಗ ನೀವು ಈ ಭಾಗದಲ್ಲಿ ಅದರಲ್ಲೂ ವಿಶೇಷ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಅಜೆಂಡಾಗಳನ್ನು ಇಟ್ಕೊಂಡು ಮ್ಯಾನಿಫೆಸ್ಟೋ ಇಟ್ಕೊಂಡು ಚುನಾವಣೆ ಎದುರಿಸ್ತೀವಿ? ಇಲ್ಲ ಅದೇ ಹೇಳಿದ್ ನಾನು ಫಸ್ಟ್ ಇದನ್ನ ಚೇಂಜ್ ಮಾಡಬೇಕು ಅಂತ. ಈ ಭರವಸೆಗಳು ಏನೇಳಿ ಈ ಫಾಲ್ಸ್ ಪ್ರಾಮಿಸಸ್ಗಳು ಅದಾಗಬಾರ್ದು. ನಾನೇನೋ ಅದ್ಭುತ ಇದು ಮಾಡ್ಬಿಟ್ಟು ಡೆಮಾಕ್ರಸಿ ಅಲ್ಲ ನಿಮ್ಗೆಲ್ಲ ಅರ್ಥ ಆಯ್ತು. ನೀವು ಹೇಳ್ತಾ ಇದ್ರು ಡೆಮಾಕ್ರಸಿ ಸಿಸ್ಟಮ್ ಒಳಗೆ ಇದೆಲ್ಲ ಇರಲೇಬೇಕು. ಭರವಸೆ ನಾನು ಮಾಡ್ತೀನಿ ಅಂತ ಅಂದಾಗ ಜನ ನಿಮ್ಮನ್ನ ಬೆಂಬಲಿಸ್ತಾರೆ. ಕೇಳಿ ನಾನು ಸಮರ್ಥ ನಾಯಕತ್ವ ಅದೇ ಕೇಳಿ ನಾನ್ ಕೊಡ್ತಿರೋ ಭರವಸೆ ಏನ್ ಗೊತ್ತಾ? ಪ್ರತಿದಿನ ನಿಮ್ಮನ್ನ ವಾಯ್ಸ್ ಕೇಳೋಂತ ವರ್ಕರ್ ಕೊಡ್ತೀನಿ ಅಂತ. ಸಿ ನಿಮ್ಗೆ ಆಶ್ವಾಸನೆ ಕೊಡೋದು ಒಂದು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದು ಒಂದು. ನಾನು ಕೊಡ್ತಿರೋ ವಿಷಯ ಏನೋ ಇದೇನಂದ್ರೆ ಭರವಸೆ ಏನಂದ್ರೆ ನಿಮ್ಮ ವಾಯ್ಸ್ ನ ಪ್ರತಿಬಿಂಬಿಸುವಂತ ವರ್ಕರ್ ಕೊಡ್ತೀನಿ. ನಿಮ್ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇರುವಂತ ವರ್ಕರ್ ಕೊಡ್ತೀನಿ. ನಾನು ನಾಯಕರು ಕೊಡಲ್ಲ ನಾನು ನಿಮ್ಗೆ. ಅಂತ ಸಿಸ್ಟಮ್ ಬೇಕು ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡಿ. ಸಂವಿಧಾನ ಇರೋದೇ ಆಧಾರದ ಮೇಲೆ ಇದೆ. ಬಟ್ ಅದಾಗ್ತಾ ಇದೆಯಾ ಅಂತ. ಸಂವಿಧಾನ ಬದಲಾವಣೆ ಕೊಟ್ರೆ ಸಂವಿಧಾನ ಇರೋದು ಹಿಂಗೆ ಈಗ ಆಗ್ತಾ ಇದೆಯಾ? ಅದು ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಇರೋದು, ಪೀಪಲ್ ಲೀಡರ್ಶಿಪ್ ಆಕ್ಟ್ ಇಲ್ಲ ಅಲ್ಲಿ. ರಿಪ್ರೆಸೆಂಟೇಟ್ ಮಾಡ್ತಾರಂದ್ರೆ ಒಬ್ಬ ನಾಯಕ ಈಗ ಎಂಪಿಗಳು ಎದಕ್ಬೇಕಾಗಿತ್ತು, MLA ಹಾಕಬೇಕಾಗಿತ್ತು. ನಿಮ್ಗೆ ನಗರಸಭೆ ಸದಸ್ಯರಿದಾರ, ಗ್ರಾಮ ಪಂಚಾಯತ್ ಸದಸ್ಯರಿದಾರ, ಅವ್ರಿಗೆ ನೀವು ಹೇಳ್ಕೊಡ್ರಿ, ಅವರೇ ನಿಮ್ ಧ್ವನಿ ಅದ್ರ ಬಗೆಹರಿಸ್ಕೊಡ್ರಿ ಅಂತ ಹೇಳ್ಬೋದಿತ್ತು. ನಾವು MLA ಗಳನ್ನ ಯಾಕೆ ಆಯ್ಕೆ ಮಾಡಿ ಬೆಂಗಳೂರು ಕಳಿಸ್ತೀವಿ? ಎಂಪಿಗಳನ್ನ ಆಯ್ಕೆ ಮಾಡಿ ಯಾಕೆ ಡೆಲ್ಲಿ ಕಳಿಸ್ತೀವಿ? ಒಂದು ಕಾನೂನನ್ನ ಸರಿಯಾಗಿ ರೂಪಿಸ್ರಿ, ಆಡಳಿತವನ್ನ ನಡೆಸಿ ನಾಯಕತ್ವ ಕೊಡ್ರಿ ಅಂತ. ಕಾನೂನು ಯಾವ ಆಧಾರದ ಮೇಲೆ ರೂಪಿಸ್ತೀರಾ ನೀವು? ಅದೇ ನಾಯಕತ್ವದ ಆಧಾರದ ಮೇಲೆ. ಒಂದ್ ನಿಮಿಷ ನಾಯಕತ್ವದ ಆಧಾರದ ಮೇಲೆ ಅಲ್ಲ, ಜನಗಳಿಗೆ ಏನ್ ಬೇಕು ನೋಡ್ಕೊಂಡು ಅದ್ರ ಮೇಲೆ ಕಾನೂನು ರೂಪಿಸೋದು. ಅದೇ ಅವ್ರು ಮೊದಲೇ ಭರವಸೆ ಕೊಟ್ಟಿರ್ತಾರೆ ಅದನ್ನ ನಾವ್ ಹಿಂಗ್ ಮಾಡ್ತೀವಿ ಅಂತ. ಅವಾಗ ಜನ ಮತ ಹಾಕಿರ್ತಾರೆ ಅವ್ರಿಗೆ. ನಾನು ಅದೇ ಭರವಸೆ ಕೊಡ್ತಿದ್ದೀನಿ ನಿಮ್ಗೆ. 5 ವರ್ಷ ನಿರಂತರವಾಗಿ ಕಾಂಟ್ಯಾಕ್ಟ್ ಇಲ್ಲಿದ್ದು ಇವತ್ತು ಹೇಳ್ತೀನಿ, ಇವತ್ತಿರೋ ನನಗೆ ಪ್ರಾಬ್ಲಮ್ ನೆಕ್ಸ್ಟ್ ಇಯರ್ ಇಲ್ಲದೆ ಇರ್ಬೋದು, ನನಗೆ ನೆಕ್ಸ್ಟ್ ಇಯರ್ ಬೇರೆ ಪ್ರಾಬ್ಲಮ್ ಬರ್ಬೋದು. ಅದನ್ನ ಕೇಳೋರು ಯಾರು? ರೆಪ್ರೆಸೆಂಟೇಟಿವ್ ಅಂದ್ರೆ ನನ್ನ ಧ್ವನಿಯಾಗಿ ಒಬ್ರು ಇರ್ಬೇಕಲ್ಲಿ. ಪಾರ್ಲಿಮೆಂಟ್ ಹೋಗಿ ಮಾತಾಡ್ಬೋದು,
ಲಾಗಳು ಮಾಡ್ಬೋದು. ಎಲ್ಲರೂ ಹೇಳೋದೇನಂದ್ರೆ ಲಾ ಮೇಕರ್ಸ್ ಇವರು, ಶಾಸನ ಬರೆಯೋರು ಶಾಸಕರು. ಯಾವ ಶಾಸನ ಯಾವ ಆಧಾರದ ಮೇಲೆ ಬರೀತೀರಾ ನೀವು? ಮತ್ತೆ ಜನಗಳ ಆಧಾರದ ಮೇಲೆ ಬರೀತೀರಾ? ಜನಗಳಿಗೆ ಏನ್ ಬೇಕು ಬೇಡ ಅನ್ನೋದ್ರ ಮೇಲೆ ಬರೀತೀರಾ? ನೀವು ಡೆಲ್ಲಿ ಹೋಗಿ ಮಾತಾಡೋದು ಯಾವ್ದ್ರ ಮೇಲೆ? ಕರ್ನಾಟಕದ ಹಿತದೃಷ್ಟಿ ಮೇಲೆ ನೀವು ಮಾತಾಡ್ತೀರಾ? ಕರ್ನಾಟಕದ ನಿಮ್ಮ ಕ್ಷೇತ್ರದ ಜನಕ್ಕೆ ಏನ್ ಬೇಕು ಅನ್ನೋದ್ರ ಮೇಲೆ ನೀವು ಮಾತಾಡ್ತೀರಾ? ಅದು ನಿರಂತರವಾಗಿ ಟಚ್ಚಲ್ಲಿ ಇದ್ದೀರಾ ನೀವು? 5 ವರ್ಷ ಡೆಲ್ಲಿಗೆ ಕಳಿಸ್ಬಿಟ್ಟು ಅಲ್ಲೇ ಕೂತಿದ್ರೆ ನಮ್ಗೆಲ್ಲ ಕೆಲಸ ಮಾಡ್ತೀರಾ? ಸರಿನಾ? ಭಾರತ ಭೂ ಸಂಸ್ಕೃತಿಯ ಭೂ ಭಾಷೆ ಬಹಳಷ್ಟು ವಿಭಿನ್ನತೆ ನಾಡಿದ್ದು. ನೀವು ಒಂದು ಕಡೆಯವರು ಮೀಸಲಾತಿ ಬೇಡ ಅನ್ನುವಂಥದ್ದೇ ಒಂದು ಗ್ರೂಪ್ ಇರ್ತದೆ, ಇನ್ನೊಬ್ರು ನನಗೆ ಮೀಸಲಾತಿ ಬೇಕನ್ನೋರು ಇರ್ತಾರೆ. ಆ ಮೀಸಲಾತಿ ಬೇಕು ಬೇಡ ಅನ್ನೋಂಥ ಗ್ರೂಪ್ನಾಗ ಯಾರಾದ್ರೂ ಒಬ್ಬ ಸದಸ್ಯನ ಆಯ್ಕೆ ಮಾಡಿ ಕಳ್ಸಿದ್ರೆ ಇನ್ನು ಉಳಿದಂತ 543 ಜನ ಏನ್ ಮಾಡ್ಬೇಕು? ಈಗ ಅದೇ ತರ ಇರೋ ಸಿಸ್ಟಮ್, ಡೆಮಾಕ್ರಸಿ ಇರೋದೇ ಹಂಗೆ ನಡೀತಾ ಇದೆಯಲ್ವಾ? ಮೆಜಾರಿಟಿ ಮೇಲೆ ತಾನೇ ಡೆಮಾಕ್ರಸಿ ಇರೋದು. ಇವರಿಗೆ ನ್ಯಾಯ ಒದಗಿಸ್ತೀರಿ ನೀವು? ಒಂದ್ ನಿಮಿಷ, ನೀವು ಯು ಆರ್ ಕಾಂಟ್ರಡಿಕ್ಟಿಂಗ್ ಡೆಮಾಕ್ರೆಟಿಕ್ ಸಿಸ್ಟಮ್. ಡೆಮಾಕ್ರಸಿ ಇರೋದೇ ಮೆಜಾರಿಟಿ ಆಧಾರದ ಮೇಲೆ, ಕರೆಕ್ಟಾ? ಮೆಜಾರಿಟಿ ಜನ ಏನು ಬಯಸ್ತಾರೋ ಅದಾಗಬೇಕಷ್ಟೇ ಅಲ್ವಾ? ಈಗ ಮತ್ತೆ ಅದನ್ನು ನೀವು ಒಪ್ಕೊಂಡು ಕೂಡ ಮತ್ತೆ ಅದನ್ನು ಬದಲಾವಣೆ ಮಾಡ್ತೀನಿ ಅಂತ ಕೊಟ್ಟಿದ್ರಲ್ಲ. ನಾನೇನು ಬದಲಾವಣೆ ಮಾಡ್ತಿಲ್ಲ. ನಾನು ಕೇಳ್ತೀನಿ ಜನಕ್ಕೆ, ನಿಮ್ಗೆ ಇದು ಬೇಕಾ ನೋಡಿ, ನೀವೇ ಡಿಸೈಡ್ ಮಾಡಿ. ನಿಮ್ಗೆ ಇದೊಂದು ಸಿಸ್ಟಮ್ ಇದೆ, ನಿಮ್ಗೆ ಆಶ್ವಾಸನೆ ಕೊಟ್ಟು ಭರವಸೆ ಕೊಟ್ಟು ಹೊರಟೋಗಿ ಏನೋ ಮಾಡ್ತಿದೀನಿ ಅನ್ನೋ ನಾಯಕತ್ವದಲ್ಲಿರುವಂತ ರಾಜಕೀಯಗಳು. ಬಟ್ ನಾನು ಹೇಳ್ತಿರೋದಕ್ಕಲ್ಲ, ನಿಮ್ಗೆ ರೆಪ್ರೆಸೆಂಟೇಟಿವ್ ಮಾಡುವಂತ, ನಿಮ್ಮ ಜೊತೆಲಿ ನಿರಂತರ ಸಂಪರ್ಕದಲ್ಲಿ ಕೆಲಸ ಮಾಡುವಂತ ನಾನು ಕಾರ್ಮಿಕರು ಕೊಡ್ತೀನಿ ಅಂತ. ಅದನ್ನ ಜನನೇ ಡಿಸೈಡ್ ಮಾಡ್ಬೇಕು. ನಾನು ಹೇಳ್ತಾ ಇದ್ದೀನಿ, ನನಗನ್ನಿಸ್ತಿರೋದು ಇದಕ್ಕಿಂತ ಇದು ಬೆಟರ್ ಅನ್ನಿಸ್ತಾ ಇದೆ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಆತರ ಯಾರು ಸಪೋರ್ಟ್ ಮಾಡ್ತಾರ ಕರೆಕ್ಟ್ ಅನ್ಸಿದವ್ರು ಬರ್ಬೋದು ನನ್ನ ಹತ್ರ. ಇವಾಗ ನೀವೇ ಯೋಚನೆ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ? ಇದು ಕರೆಕ್ಟ್ ಅನ್ಸುತ್ತೆ? ಇಷ್ಟು ವರ್ಷದ ರಾಜಕೀಯ ಆಡಳಿತದಲ್ಲಿ ಏನಾಗ್ತಾ ಇದೆ? ಎಷ್ಟು ಜನ ಈಗ ಹೇಳ್ತಾರೆ ನಮ್ಮೂರಲ್ಲಿ ಹೋಗಿ ಕಳಿಸ್ತೀವ್ರಿ, ಬರೋದೇ ಇಲ್ಲ, ನಮ್ಮನ್ನ ಯಾರು ಕೇಳೋರಿಲ್ಲ ನಮ್ಮ ನೋವು ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ? ಯಾಕೆ ಹೇಳಿ? ನಾವು ನಾಯಕರು ಸೆಲೆಕ್ಟ್ ಮಾಡ್ತೀವಿ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗುವಂತ ಸಿಸ್ಟಮ್ ಮಾಡಿ ಇಟ್ಕೊಂಡಿದೀವಿ ಅಲ್ವಾ? ಅದು ಬದಲಾವಣೆ ಆಗ್ಲೇಬೇಕಲ್ವಾ? ಇರೋ ಪಾರ್ಟಿಗಳ ಜೊತೆ ಉಪೇಂದ್ರ ಅವರ ಪಾರ್ಟಿ ಬೇಕಾ ಅನ್ನೋದು ಕೂಡ ಜನರು ಡಿಸೈಡ್ ಅಲ್ಲ. ಹೌದು, ಇದೆಯಾ? ಇಲ್ಲ, ಖಂಡಿತ ಹೋಪ್ ಇಟ್ಕೊಂಡೆ ಬದಲಾವಣೆ ಬರೋದು. ಅಲ್ಲ, ಲಾಸ್ಟ್ ಇಯರ್ ಒನ್ ಇಯರ್ ಇಂದ ಸ್ಟ್ರಗಲ್ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಮಟ್ಟಿಗೆ? ಇಲ್ಲ, ಸ್ಟ್ರಗಲ್ ಮಾಡ್ತಿಲ್ಲ, ನಾನು ಇಷ್ಟಪಟ್ಟು ಮಾಡ್ತಿರೋದು ಇದನ್ನ. ಅಲ್ಲ, ನೀವು ಅನ್ಕೊಂಡಿದ್ದೀರಿ, ಬಟ್ ಹೊರಗಿನವರಿಗೆ ಅದು ಗೊತ್ತಾಗಿದೆ, ನೀವು ಉಪೇಂದ್ರ ಅವರು ನಾಟ್ ಆಫ್ ಸ್ಟ್ರಗಲ್ ಅಂತ ಹೇಳಿ 1 ಇಯರ್ ಇಂದ ಕೂಡ. ಸೊ ನಿಮ್ಗೆ ಇನ್ನೂ ಹೋಪ್ ಇದೆಯಾ? ಇಲ್ಲ, ಖಂಡಿತ. ಈಗ ಹೆಂಗೆ ಗೊತ್ತಾ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ಒಬ್ಬ ನಾಯಕ, ನೀವು ನಾಯಕನ ವಯಸ್ಸಿಗೆ ಜಾಸ್ತಿ ಬೆಲೆ ಕೊಡುವಂತ ಪರಿಸ್ಥಿತಿ ಇದೆ ಇಲ್ಲ ನಮ್ಗೆ. ಜನರ ವಯಸ್ಸಿಗೆ ಬೆಲೆ ಕೊಡಲ್ಲ ನಾವು. ಯಾಕಂದ್ರೆ ಅವ್ರು ಜನರಿಗೆ ಅವ್ನ ಕಾಮನ್ ಮ್ಯಾನ್, ನಾವು ಅದೊಂದು ಹೇಳ್ಬಿಟ್ಟಿದೀವಿ, ಅಸಾಮಾನ್ಯ ಪ್ರಜೆ ಅವರು. ನನ್ನ ಪ್ರಕಾರ ಅವ್ರು ಅಸಾಮಾನ್ಯ ಪ್ರಜೆ ಪ್ರಜಾಪ್ರಭುತ್ವದಲ್ಲಿ. ಅದನ್ನ ಹೇಳಕ್ಕೆ ನಾನು ಹೊರಟಿರೋದಿಲ್ಲ. ನಾಯಕ ಆಗಿ ಇವರೆಲ್ಲ ಸೃಷ್ಟಿಯಾಗೋದು ಜನಗಳಿಂದ. ಆ ಜನಗಳಲ್ಲಿ ಬದಲಾವಣೆ ಬಂದ್ರೆ ಖಂಡಿತ ಬದಲಾವಣೆ ಬರುತ್ತೆ. ಇಲ್ಲ ಅಂದ್ರೆ ಇದು ಕರೆಕ್ಷನ್ ಆಗದೇ ಇಲ್ಲ. ಇದು ಏನಂದ್ರೆ ಮತ್ತೆ ಅದೇ ಸಿಸ್ಟಮ್. ನಾನು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಆಗಿರ್ತೀನಿ, ಸೇಮ್ ಅದೇ ದುಡ್ಡಿರೋನು, ಹೆಸರಿರೋನು, ಯಾರಿಗೆ ಓಟ್ ಸಿಗುತ್ತೆ, ಯಾವ ಜಾತಿ ಮೇಲೆ ಓಟ್ ಸಿಗುತ್ತೆ, ನಾನೊಂದಷ್ಟು ಜನಕ್ಕೆ ಬೈದ್ರೆ ಅದು ಸುದ್ದಿ ಆಗುತ್ತೆ, ಅವ್ರು ನಮ್ಮೊಂದಷ್ಟು ಬೈತಾರೆ, ನನಗೆ ಇನ್ನೊಂದಷ್ಟು ಪಾಪ್ಯುಲಾರಿಟಿ ಸಿಗುತ್ತೆ. ಇದೇ ದಾರಿ ಹೋಗ್ತಾ ಇರ್ತೀವಿ ಅಷ್ಟೇ ಹೊರತು ಜನರ ಈ ಕೂಗನ್ನ ನೋವನ್ನ ನಾವು ಕೇಳೋರೇ ಇರಲ್ಲ. ನಾನು ಹೇಳ್ತಿರೋ ನಿರಂತರವಾಗಿ ಜನರ ಟಚ್ ಈ ನಾಡು ಸರ್, ಅದ್ರಾಗ ವಿಶೇಷವಾಗಿ ಕರ್ನಾಟಕ ಬಸವಣ್ಣನವರ ನಾಡು. ಅವರ ಕಾಯಕ ಕೈವೇ ಕೈಲಾಸ ಅನ್ನುವಂಥ ಸಿದ್ಧಾಂತ ಎಲ್ಲ ಅಳವಡಿಸ್ಕೊಂಡಿದ್ದಾರೆ. ಏನಂದ್ರೆ ನಾ ಏನೋ ಮಾಡ್ಲಿ, ನಾನು ರಾಜ ಆಗಿರ್ಲಿ, ನಾನು ಮಂತ್ರಿ ಆಗಿರ್ಲಿ, ನನ್ನ ಉಪಜೀವನಕ್ಕಾಗಿ ಹೊಟ್ಟೆಪಾಡಿಗೆ ಏನೋ ಒಂದು ಕೆಲಸ ಮಾಡ್ಬೇಕನ್ನುವಂಥದ್ದು ಸಿದ್ಧಾಂತ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಜೀವನದಲ್ಲಿ ಅಳವಡಿಸ್ತಾರೆ. ನೀವ್ ಹೇಳ್ತೀರಿ ಖಾಲಿ ಇರೋರು ಬರೀ 5 ವರ್ಷ ಅಂತ ಹೇಳಿ. ಈಗ ಉಪಜೀವನ ನಡ್ಸಕ್ ಅವಂಗ ಹೊಟ್ಟೆ ತುಂಬಕ್ಕೆ ಯಾವ್ದು ದಾರಿ ಇಲ್ಲ, ಬಂದು ಇಲ್ಲೇನ್ ಮಾಡ್ತಾನ ನೋಡಿ. ಅದೇ ನಾನು ಹೇಳ್ತಿರೋದು, ನೀವು ಈ ಕೆಲಸ ಮಾಡ್ಬೇಕಂದ್ರೆ ಬೇರೆ ಕೆಲಸ ನೀವು ಇವಾಗ ಮಾಡ್ತಾ ಇಲ್ಲ. ನಾನು ಹೇಳ್ತಾನೆ ಇದ್ದೀನಿ ಮೊದಲಿಂದ, ಏನಂದ್ರೆ ನಿಮ್ಮ ಕೆಲಸ ಬಿಟ್ಟು ಇಲ್ಲಿ ಮಾಡ್ಬೇಡಿ, ಕೆಲಸ ಕಂಟಿನ್ಯೂಸ್ ಆಗಿ ಮಾಡಿ. ಆ ಟೈಮಲ್ಲಿ ನೀವು 1 ಅವರ್ 2 ಅವರ್ ಟೈಮ್ ಕೊಡಿ, ಇದನ್ನ ಸ್ಪ್ರೆಡ್ ಮಾಡಿ. ನೀವು ಇಲ್ಲಿ ಬಂದು ಎಲೆಕ್ಷನ್ ಗೆದ್ರ ಮೇಲೆ ನೀವು ಬೇರೆ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತೀರಿ. ನೀವು ಇದೇ ಕೆಲಸ ಮಾಡೋಕೆ ಜನ ನಿಮ್ಗೆ ಸಂಬಳ ಕೊಡ್ತಾರೆ. ನಾನು ಅದನ್ನ ಹೇಳ್ತಿರೋದು, ಖಾಲಿ ಇರೋರು ಕಮ್ಮಿ ಅಂತಲ್ಲ. ಸಂಘಟನೆ ಇಲ್ಲಾರ್ದೆ ಒಂದು ಪಕ್ಷ ಹೆಂಗ್ ಬೆಳೆಸ್ತಿದ್ದೀರಿ? ಸಂಘಟನೆ ಇಲ್ಲಾರ್ದೆ ಪಕ್ಷ ಬೆಳೆಸ್ತಿದ್ದೀರಿ. ಸಂಘಟನೆ ಅಂದ್ರೆ ಏನು? ಸಂಘಟನೆ ಅಂದ್ರೆ ಅಲ್ಲಿ ಚಿಕ್ಕ ಇದು ಗುಂಪುಗಳನ್ನ ಮಾಡ್ಕೊಂಡು ಈಗ ಹಳ್ಳಿಯಲ್ಲಿ ಎಲ್ಲರೂ ಅದೇ ಕಾರ್ಯಕರ್ತರು, ಇದು ಅಲ್ಲೊಬ್ಬ ಲೀಡ್ರು, ಅಲ್ಲೊಂದು ಗ್ಯಾಂಗು ಅಲ್ವಾ? ನಾನು ಹೇಳ್ತಿರೋದು ಈ ಸಿಸ್ಟಮ್ ಅಲ್ಲಿ ಬೇಕಾಗಿರೋದು. ಒಂದೇ ಒಂದು ನಿಮಿಷ. ಐಡಿಯಾಲಜಿನ ಜನರಿಗೆ ಒಬ್ಬರೇ ಏಕಾಂಗಿಗೆ ಕಲಿಸೋದಕ್ಕೂ, ನಿಮ್ಮ ಜೊತೆ ಒಂದು ಟೀಮ್ ಆಗಿ ಜನರಿಗೆ ಕಲಿಸೋದಕ್ಕೂ, ಅವ್ರಿಗೆ ಮನವರಿಕೆ ಆಗೋದಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಕೊಡ್ಬೇಕಾದ್ರೆ ಒಂದು ಸಂಘಟನೆ ಅನ್ನೋದು ಬೇಕಾಗಿದೆ. ಅಲ್ಲ ಹೇಳಿ ಸರ್, ಅದೇ ಹೇಳಿದ್ದು, ಈ ಟೀಮ್ ಅಂದ್ರೆ ಜನನೇ ಟೀಮ್. ಇಲ್ಲಿ ಇವಾಗ ನಿಮ್ಗೆ ನೀವು ಹೇಳಿದಂಗೆ ಜನ ಯಾರು ಕೈ ಇಲ್ಲ, ಕೆಲಸದಲ್ಲಿದ್ದಾರೆ. ಹೌದು. ಇವತ್ತು ನಮ್ಮಲ್ಲಿ ಮತದಾನ ನಡೆಯುವಂಥದ್ದು ಪ್ರಮುಖವಾಗಿ ಜಾತಿ ಆಧಾರದ ಮೇಲೆ ಹಣ ಹೆಣ್ಣ ಒಂದಿಷ್ಟು ಪರ್ಸೆಂಟ್ ನಿಯತಾಗಿ ಮತದಾರರು ಇದ್ದಾರೆ. ಆದರೆ ಅವರೆಲ್ಲರ ಮನಸ್ಥಿತಿಯನ್ನ ಬದಲಾಯಿಸಬೇಕಾದ್ರೆ ಅಲ್ಲ ಹೇಳಿ ನೋಡಿ, ಇಲ್ಲಿ ಸಂಘಟನೆದೇ ಪ್ರಾಬ್ಲಮ್ ಆಗತ್ತೆ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಜನರ ಪ್ರಾಬ್ಲಮ್ ಇಲ್ಲೇ ಇಲ್ಲ. ಈ ಜನರು ನಾನೇನೋ ಮಾಡ್ತೀನಿ ಅಂತ ಬರ್ತಲ್ಲ, ಅವದೇ ದೊಡ್ಡ ಪ್ರಾಬ್ಲಮ್ ಇಲ್ಲಿ ನಾಯಕರಾಗ್ಬೇಕಂತ ಬರೋರಿಗೆ ಮೊದಲು ಪ್ರಾಬ್ಲಮ್ ಇಲ್ಲ. ಜನಗಳು ಕ್ಲೀನ್ ಆಗಿ ಕೇಳ್ತಾರೆ, ಇದು ಸರಿ ತಪ್ಪು ಅಂತ ನೋಡ್ತಾರೆ, ಮಾಡ್ತಾರೆ, ಬಟ್ ಸೈಲೆಂಟ್ ಆಗಿರುತ್ತೆ ಇದು.
ಬಟ್ ಇಲ್ಲಿ ಸಂಘಟನೆ ಬಂದ್ಕೊಳ್ಳಿ, ಅಲ್ಲೊಬ್ಬ ಲೇಟ್ ಉಟ್ಕೊಂತಾನೆ, ಅಲ್ಲೊಂದು ಗ್ಯಾಂಗ್ ಆಗುತ್ತೆ. ಅವತ್ತಾಗೆ ಒಂದು ಸಿಂಪಲ್ ಹೇಳ್ತೀನಿ, ಒಂದು ಸಂಘಟನೆ ಮಾಡಿದ್ವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೇಳ್ತಾರೆ ಅನ್ನೋದಿದೆ. ಸಿಂಪಲ್ ಆಗಿ ಜನ ಕೇಳ್ತಾರೆ ಅನ್ನೋದೇ ನಾನು ಹೇಳ್ತಾರೆ ಸುಳ್ಳು ಅಂತ ಹೇಳ್ತಾರೆ. ಜನ ಕೇಳಲ್ಲ ಸರ್. ಹೆಂಗೆ ಹೇಳ್ತೀರಾ ನೀವು? ಒಬ್ಬ ನಾಯಕ ಇದ್ದಾನೆ. ಅಲ್ಲ, ಇದುವರೆಗೂ ಹೇಳಿ, ಇದುವರೆಗೂ ನೀವು ನೋಡಿರೋದು ನೀವು ಹೇಳ್ತಾ ಇದ್ದೀರಾ. ಇದುವರೆಗೂ ನೀವು ನೋಡಿರೋದು ಕರೆಕ್ಟ್, ನಾನು ಒಪ್ಕೊಂತೀನಿ. ನೀವು ಇದುವರೆಗೂ ನೋಡಿರೋದು ಜಾತಿಗೋಸ್ಕರ ಓಟ್ ಹಾಕಿರೋರು, ದುಡ್ಡುಗೋಸ್ಕರ ಪ್ರಭಾವಿ ವ್ಯಕ್ತಿಗಳು, ಸಂಘಟನೆ, ಒಂದೊಂದು ಹಳ್ಳಿಲೂ ಕೂಡ ಸಂಘಟನೆ, ಅಲ್ಲೊಂದು ಆಫೀಸು, ಇದು ಎಲ್ಲ ಕಂಪ್ಲೀಟ್ ಅದೊಂದು ಪ್ರೋಸೆಸ್ ಇದೆ. ನಾನು ಮತ್ತೆ ಅದು ಮಾಡಿದ್ರೆ ನಾನು ಯಾಕೆ ಇಲ್ಲಿ ಅಂತ ನಾನು ಇನ್ನೊಂದು ಪಕ್ಷ ಆಗ್ತೀನಿ ಅಷ್ಟೇ. ನಾನು ಹೇಳ್ತಿರೋದು ಕಂಪ್ಲೀಟ್ ಬದಲಾವಣೆ ಅಂತ. ಈ ಬದಲಾವಣೆ ಬಂದ್ರೆ ಜನಕ್ಕೆ ಒಂದು ಬದಲಾವಣೆ 100% ಕಾಣಿಸುತ್ತೆ. ಸೊ ಇದನ್ನ ಮೈಂಡ್ ಸೆಟ್ ಬಿಟ್ಬೋಣ ಇವಾಗ. ಯಾಕಂದ್ರೆ ಮೊದಲು ಇರ್ಲಿಲ್ಲ, ಟೆಕ್ನಾಲಜಿ ಇರ್ಲಿಲ್ಲ, ಇದಿರ್ಲಿಲ್ಲ. ಅವಾಗ ಒಂದು ಬೇಕಾಗಿತ್ತು, ಒಂದೇನೋ ಒಂದು ದಾರಿ ಬೇಕಾಗಿತ್ತು. ಅದು ಇವಾಗ ಮಾಧ್ಯಮಗಳು ಅಷ್ಟು ಪವರ್ಫುಲ್ ಇದ್ದಾವೆ. ಸೊ ಅಲ್ಲ, ನನಗೆ ಕನ್ಫ್ಯೂಷನ್ ಇಲ್ಲ. ನಾನು ಕೇಳೋದು ಕನ್ಫ್ಯೂಸ್ ಯಾಕಾಗ್ತಿದೆ ಅಂದ್ರೆ ಸತ್ಯದಿಂದ ನಾವು ತುಂಬಾ ದೂರ ಹೊರಟಾಗಿದ್ದೀವಿ. ನಾನು ಪ್ರತಿ ಸತಿ ಅದೇ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಇದು ಕೇಳಿದ ಕೂಡ ಆಶ್ಚರ್ಯ ಹೆಂಗಾಗತ್ತೆ ಅಂತ. ಅಲ್ಲ, ಇದು ಆಗುತ್ತೆ. ಜಗತ್ತಿನೊಳಗೆ ಇಷ್ಟೊಂದು ಪ್ರಜಾಪ್ರಭುತ್ವದ ರಾಷ್ಟ್ರಗಳವ, ಇದೇ ರೀತಿ ಸಂವಿಧಾನಗಳನ್ನು ರೂಪಿಸಿಕೊಂಡು ಇದೇ ರೀತಿ ನಾಯಕತ್ವ ರೂಪಿಸಿಕೊಂಡು ಯಾವ್ದಾದ್ರು ಒಂದು ಮಾದರಿ ನೋಡಿದ್ರೆ ನಾ ಯಾಕೆ ಮಾದರಿ ಫಾಲೋ ಮಾಡ್ಬೇಕು ಅಂತ. ಒಂದ್ ನಿಮಿಷ, ಅದೇ ನಾನು ಮೊನ್ನೆ ಹೇಳ್ತಾ ಇದ್ದೆ. ನಮ್ಗೆ ಎ ಫಾರ್ ಅಂತ ಏನ್ ಜ್ಞಾಪಕ ಬರುತ್ತೆ ಹೇಳಿ? ಎ ಫಾರ್ ಅಂದ್ರೆ ಏನು ನೋಡಿ? ಆಪಲ್. ಇದು ನಮ್ಮ ಮೈಂಡ್ ಸೆಟ್. ನಮ್ಗೆ ಶಿಕ್ಷಣದಲ್ಲಿ ಏನ್ ಮಾಡೋದು? ಎ ಫಾರ್ ಆಪಲ್, ಎ ಫಾರ್ ಅಮೆರಿಕ ಬರಲ್ಲ ಅಂತಾರೆ, ಎ ಫಾರ್ ಅಂಟಾರ್ಟಿಕಾ ಬರಲ್ಲ, ಎ ಫಾರ್ ಅಂಬಿಕಾ ಬರಲ್ಲ, ಯಾವ್ದು ಬರಲ್ಲ. ಯಾಕಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎ ಫಾರ್ ಒಂದಷ್ಟು ವರ್ಡ್ಸ್ ಹೇಳ್ರಮ್ಮ ಅಂತ ಜನ ಕೇಳಿದ್ದಾರೆ ಮಕ್ಕಳನ್ನ. ಅವರಲ್ಲಿ ವಿಭಿನ್ನವಾದ ಆಲೋಚನೆಗಳು ಬರೋದು. ಬಟ್ ಇಲ್ಲ, ನಮ್ಗೆ ಯಾವಾಗ ಎಕ್ಸಾಂಪಲ್ ಫಾಲೋ ಮಾಡ್ತೀವಿ. ನಾವು ನೋಡ್ತೀವಿ ಎಲ್ಲ ಏನು ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ. ಯಾರೋ ಒಬ್ಬ ಬಂದ, ದೊಡ್ಡ ವ್ಯಕ್ತಿ ಬಂದ, ಏನೋ ಗಲಾಟೆ ಮಾಡ್ದ, ಅವ್ನು ಫೇಮಸ್ ಆಗ್ಬಿಟ್ಟ, ಅವನು ಲೀಡರ್ ಆಗ್ಬಿಟ್ಟ. ಇನ್ನೊಬ್ಬ ಯೋಚನೆ ಮಾಡ್ತಾರೆ, ನಾನೇನೋ ಒಂದು ಮಾಡ್ಬೇಕು, ಕಾಂಟ್ರವರ್ಸಿ, ನಾನು ಯಾರಿಗೋ ಬೈಬೇಕು, ಗಲಾಟೆ ಮಾಡಬೇಕು, ಒಂದೇನೋ ಮಾಡಿ, ಇದೇ ದಾರಿ ಒಟ್ಟಾಗಿದೆ. ಇದು ಒಂದು ಎಕ್ಸಾಂಪಲ್ ಆಗಲಿ ಅಂತ ನಾನು ಹೇಳ್ತಿರೋದು. ಇದು ಮುಂದಿನ ಜನರೇಷನ್ ಇದು ಎಕ್ಸಾಂಪಲ್ ಆಗಲಿ. ಅಟ್ಲೀಸ್ಟ್ ಒಂದು ಕೂಗಿತ್ತು, ಈ ತರ ಆಗ್ಬೇಕು ಅಂತ ಇತ್ತು ಅನ್ನೋದಾಗ್ಲಿ. ಯಾಕೆ ಆಗ್ಬಾರ್ದು ಅಂತ ಹೇಳ್ತಿರೋದು? ಯಾಕೆ ನಾವು ಯಾವಾಗ ಎಕ್ಸಾಂಪಲ್ ಫಾಲೋ ಮಾಡಬೇಕು? ನಾವ್ಯಾಕೆ ಎಕ್ಸಾಂಪಲ್ಗಳು ಆಗ್ಬಾರ್ದು? ಡೆಮಾಕ್ರಸಿ ಇರೋದು ಪಾರ್ಲಿಮೆಂಟರಿ ಡೆಮಾಕ್ರಸಿ, ನಾಟ್ ಪ್ರೆಸಿಡೆಂಟ್ ಡೆಮಾಕ್ರಸಿ. ಇಲ್ಲಿ ಪ್ರೆಸಿಡೆಂಟ್ ಡೆಮಾಕ್ರಸಿ ಇದ್ರೆ ಉಪೇಂದ್ರ ಎವ್ರಿಬಡಿನೋ ಉಪೇಂದ್ರ ವೋಟ್ ಮಾಡ್ತಿದ್ರು. ಬಟ್ ಈಗ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇರೋದ್ರಿಂದ ಲೋಕಲ್ ಲೀಡರ್ಸ್ ಕೂಡ ಅಷ್ಟೇ ಮೇಲ್ ಆಗ್ತಾರೆ. ಸೊ ದಟ್ ಇವಾಗ ನಿಮ್ಮ ಐಡಿಯಾ ಏನಾಗುತ್ತೆ ಅಂತ, ಈಗ ಲೋಕಲ್ ಲೀಡರ್ಸ್ ನೋಡ್ಕೊಂಡು ವೋಟ್ ಮಾಡಬೇಕು ಅಥವಾ ನಿಮ್ಮನ್ನು ನೋಡ್ಕೊಂಡು ವೋಟ್ ಮಾಡಬೇಕು? ನೀವು ಇನ್ನೊಂದು ಸತ್ಯ ಹೇಳ, ಸಂವಿಧಾನದಲ್ಲಿ ಆಕ್ಚುಲಿ ಪಕ್ಷ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಣ್ಣಾ ಹಜಾರೆ ನನಗೆ ಹೇಳಿದ್ರು, ನೋ ಪೊಲಿಟಿಕಲ್ ಪಾರ್ಟಿ ಅಂತ ಇಲ್ಲವೇ ಇಲ್ಲ. ಅದು ನೀವೆಲ್ಲ ಮಾಡ್ಕೊಂಡ್ರಲ್ಲ. ಆಮೇಲೆ ಒಂದು ಯೋಚನೆ ಮಾಡಿ, ಪೊಲಿಟಿಕಲ್ ಪಾರ್ಟಿ ಇಲ್ಲ ಅಂತ ಯೋಚನೆ ಮಾಡಿ. ಬರೀ ಎಲ್ಲರೂ ಅವ್ರ ವಿಚಾರ ಇಟ್ಕೊಂಡು ಇಂಡಿಪೆಂಡೆಂಟ್ ನಿಂತ್ಕೊಂತಾರೆ. ಅವರೆಲ್ಲ ಗೆದ್ರ ಮೇಲೆ ಒಂದು ಐಡಿಯಾಲಜಿಗೋಸ್ಕರ ಹೋರಾಡ್ತಾರೆ. ಈಗ ಯಾವ್ದೋ ಒಂದು ಬಿಲ್ ಪಾಸ್ ಆಗ್ಬೇಕು, ಯಾರು 60% ಯಾರು ಓಕೆ ಅಂತಾರೋ ಅದು ಬಿಲ್ ಪಾಸ್ ಆಗುತ್ತೆ. ಎಷ್ಟು ಅದ್ಭುತವಾಗಿರೋದು ಆ ಸಿಸ್ಟಮ್. ಇಲ್ಲಿ ಏನಾಗಿದೆ, ನನ್ನೊಂದು ಪಾರ್ಟಿ ಮಾಡ್ಕೊಂತೀನಿ, ಯಾವ್ದೋ ಒಂದು ಬಿಲ್ ಜನಕ್ಕೆ ಇಷ್ಟ ಇಲ್ಲದೆ ಕೂಡ ಅಲ್ಲೊಬ್ಬ ಶಾಸಕರಿಗೆ ಇಷ್ಟ ಇಲ್ಲ, ಅದಕ್ಕೆ ಓಟ್ ಹಾಕೋದಕ್ಕೆ ವಿಪ್ ಜಾರಿ ಮಾಡ್ತೀನಿ ನಾನು, ನೀನು ಹಾಕ್ಲೇಬೇಕು ಇದಕ್ಕೆ ನನ್ನ ಸ್ವಾರ್ಥಕ್ಕೋಸ್ಕರ. ಇಲ್ಲಾಂದ್ರೆ ನೀನ್ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ. ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದು? ಈ ತರ ನಾವು ಬೇರೆ ದಾರಿ ಹೊಟ್ಟೋಗಿದ್ದೀವಿ ಇವಾಗ. ಬಟ್ ವಾಪಸ್ ಹೋಗೋದು ತಪ್ಪು ಅಂತಲ್ಲ, ಹೋಗ್ಲೇಬೇಕು ವಾಪಸ್ ನಾವು. ಗ್ರಾಮೀಣ ಮಟ್ಟದಲ್ಲಿ ಯಾಕೆ ರೀಚ್ ಆಗಿದೆ ಸರ್? ಖಂಡಿತ ರೀಚ್ ಸರ್. ಸತ್ಯ ವೈರಲ್ ಆಗುತ್ತೆ ಸರ್, ನನ್ನ ಪ್ರಕಾರ ಖಂಡಿತ ಆಗುತ್ತೆ. ನೋಡೋಣ, ನಾನು ಅದನ್ನೇ ಕಾಯ್ತಾ ಇದ್ದೀನಿ. ನೋಡೋಣ ಇದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದೇ ಒಂದು ಚಾಲೆಂಜ್ ಇದೆ. ಇದು 2% ರೀಚ್ ಆಗಿ 2% ಜನ ಗೆದ್ದಿದ್ದಾರೆ ಅಂತ, 2% ಜನ ಬದಲಾವಣೆ ಬಯಸ್ತಿದ್ದಾರೆ ಅಂತ. ದೇ ಆರ್ ಫೆಡ್ ಅಪ್ ವಿತ್ ದಿಸ್ ಸೇಮ್ ಓಲ್ಡ್ ಪೊಲಿಟಿಕಲ್ ಸಿಸ್ಟಮ್. ನಾವು ಬರೀ ಬೆಳಿಗ್ಗೆ ನೋಡೋದಂತೆ ಜಗಳಗಳು, ಗಲಾಟೆಗಳು, ಬರೀ ಅದೇ ಅವ್ರನ್ನ ಇವ್ರ ಬೈ ಜಾತಿ ಆಧಾರ. ನಾವೆಲ್ಲ ಮಾಧ್ಯಮದಲ್ಲೇ ಕೂತ್ಕೊಂಡು ಮಾತಾಡೋ ಲೆವೆಲ್ ಬಂದ್ಬಿಟ್ಟಿದೀವಿ. ಇಷ್ಟು ಜಾತಿಯವರು ಇಷ್ಟು ಜನ ಇದರಲ್ಲಿ, ಈ ಜಾತಿಯವ್ರು ನಿಲ್ಲಿಸ್ತಾ ಇದೀವಿ, ಇವ್ರು ಯಾರೋ ಫೇಮಸ್ ವ್ಯಕ್ತಿ, ಇವ್ರು ಯಾರೋ ಇದು ಮಹಾನ್ ಆ ಏರಿಯಾದಲ್ಲಿ ಬಹಳ ಅವರು ಪವರ್ಫುಲ್. ಅಲ್ಲ, ನಮ್ ಪವರ್ಫುಲ್ ಆಗಿರೋ ನನ್ನ ಕೆಲಸ ಹೆಂಗ್ ಮಾಡ್ತಾರೆ? ನನ್ನ ಮನೆಗೆ ಎಲ್ಲಿ ಬರ್ತಾರೋ, ನನ್ನ ಏರಿಯಾಗೆ ಎಲ್ಲಿ ಬರ್ತಾರೋ ಅವರು, ನಾನು ಅವ್ರ ಮನೆಗೆ ಹೋಗ್ಬೇಕು. ಇದಾ ಡೆಮಾಕ್ರಸಿ, ಇದಾ ಪ್ರಜಾಪ್ರಭುತ್ವ? ಖಂಡಿತ ನಮ್ಮ ನೆಕ್ಸ್ಟ್ ಜನರೇಷನ್ ಬಯಸುತ್ತಿದ್ದನ್ನ. ಇವಾಗ ನಮಗೆ ಅಡ್ಜಸ್ಟ್ ಆಗಿರ್ಬೋದು, ಬಟ್ ವಾಟ್ ಅಬೌಟ್ ಅವರ್ ಫ್ಯೂಚರ್ ಜನರೇಷನ್? ಈಗ ಯೂತ್ಸ್ ತುಂಬಾ ಫಾಸ್ಟ್ ಇದ್ದಾರೆ, ತುಂಬಾ ಬೇರೆ ತರ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕು ಬದಲಾವಣೆ. ಇದು ಅಲ್ಲ, ನಿಮ್ ಲೆಕ್ಕದಲ್ಲಿ ಎಲೆಕ್ಷನ್ ಅಂದ್ರೆ ಇಟ್ಸ್ ಲೈಕ್ ಸ್ಕ್ರಿಪ್ಟ್ ತರ ನೋಡ್ತಿದ್ದೀವಿ. ಇಲ್ಲ ಇಲ್ಲ ಇಲ್ಲ, ನಾನು ಪಕ್ಕ ಪ್ರಾಪರ್ ಆಗಿ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಅಂದ್ರೆ ವೋಟರ್ಸ್ ಇರಬೇಕು, ಪಾರ್ಟಿಸಿಪೇಟ್ ಇರಬೇಕು. ಇದ್ರ ಮಧ್ಯೆ ಬರೀ ವಿಚಾರಗಳು ಹೋಗ್ಬೇಕಷ್ಟೇ. ಹಿಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅನ್ನೋ ಜನರ ಮನಸ್ಥಿತಿಗಳೇನು ಅನ್ನೋದನ್ನ ನಿಮ್ಮ ಸಿನಿಮಾದಲ್ಲಿ ಹಲವಾರು ವ್ಯಕ್ತಪಡಿಸಿದ್ದೀರಿ. ಎಷ್ಟೊಂದು ಆಸೆ, ಆಕಾಂಕ್ಷೆ, ಲೋಭ, ಮದ ಎಲ್ಲ ತಿಳ್ಕೊಂಡಿರುವಂತ ವ್ಯಕ್ತಿಗಳನ್ನ ನೀವು ಒಂದು ಸ್ಟೇಟ್ಮೆಂಟ್ ಮೂಲಕನೋ ಅದೆಲ್ಲ ಕೂತ್ಕೊಂಡು ಮಾತಾಡೋದ್ರಿಂದನೋ ಇದನ್ನು ಬದಲಾವಣೆ ಹೆಂಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ?
ಅದೇ ಸರ್, ಸಿನಿಮಾದಲ್ಲಿ ಬರೀ ಬಾಯಲ್ಲಿ ಹೇಳಿದೀನಿ, ಆ ಸಿನಿಮಾ ಹೀರೋ ಅದು ನಮ್ಮ ಕೈಲಿರುತ್ತೆ, ಸಿನಿಮಾ ಮಾಡ್ಬಿಡ್ತೀವಿ. ನನಗೆ ರಿಯಲ್ ಆಗಿ ನೋಡೋಣ, ಇದು ರಿಯಲ್ ಆಗಿ ನೋಡೋಣ, ಈ ಬದಲಾವಣೆಗೆ ಎಷ್ಟು ಜನ ಸಿದ್ಧರಿದ್ದಾರೆ ಅಂತ. 5% ಬರಲಿ ಸರ್, ಸಂತೋಷ. ನಾನು ಅದಕ್ಕೆ ಹೇಳ್ತೀನಿ, ಇದು ನನ್ನ ಗೆಲುವಲ್ಲ, ನಾನು ಬರೀ ನೆಪ ಮಾತ್ರ ಇಲ್ಲಿ. ಇದು ಒಬ್ಬ ಜನಗಳ ಕೂಗಿದೆ, ಈ ತರ ಬೇಕು ಅನ್ನೋ ಕೂಗು. ನೋಡ ಎಷ್ಟು ಜನ ಸ್ಪಂದಿಸ್ತಾರೆ, ಅಷ್ಟು ಜನ ಗೆಲ್ತಾರೆ ಇಲ್ಲಿ. ಈ ಸಿಸ್ಟಮ್ ಅಲ್ಲಿ ಅಷ್ಟು ಜನ ಗೆಲ್ತಾರೆ. ಗೆಲುವಿಗೋಸ್ಕರ ನಿಮ್ಗೋಸ್ಕರ ನೀವು ಓಟ್ ಹಾಕಿದ್ರೆ ಹೇಳ್ತಿರೋದು ಅದಕ್ಕೆ. 5 ವರ್ಷ ನಿಮ್ಮ ಕೈಲಿ ಇರ್ಬೇಕು ಅಧಿಕಾರ, ರಾಜರ ಕೈಲಿ ಕೊಡಬೇಡಿ ಅಂತ ಹೇಳ್ತಾರಂತ. ಅದಕ್ಕೊಂದು ಸಿಸ್ಟಮ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನೇನು ಮಾಡ್ತಾ ಇಲ್ಲ. ಇಲ್ಲ, ಆಲ್ರೆಡಿ ಒಂದಷ್ಟು ಜನ ಬಂದಿದ್ದಾರೆ ಸರ್, ಇನ್ನೊಂದು 15-20 ಜನ ಟೈಮ್ ಕೊಟ್ಟಿದ್ದೀನಿ. ಇವಾಗ ಜನಕ್ಕೂ ಕೇಳಿದ್ದೀನಿ ನಾನು, ಒಳ್ಳೊಳ್ಳೆ ಅಭ್ಯರ್ಥಿಗಳು ಇದು ಮಾಡಿ ಅಂತ. ನಮಗೂ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರು ಇದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ, ನಾವೆಲ್ಲ ಸೇರ್ಕೊಂಡು ಮಾಡ್ಬೇಕು ಇದನ್ನ. ಇದು ದಯವಿಟ್ಟು ಒಂದರ್ಥ ಮಾಡ್ಕೊಳ್ಳಿ, ನಾನು ಸಪರೇಟ್ ಆಗಿ ನಿಮ್ಮಿಂದ ಸಪರೇಟ್ ಆಗಿ ನಾನು ಮಾಡ್ತಿಲ್ಲ, ನಿಮ್ಮ ಜೊತೆ ನಿಮ್ಮವನಾಗಿ ಹೇಳ್ತಾ ಇದ್ದೀನಿ. ನಿಮಗೂ ಇದಿದೆ, ಖಂಡಿತ ಇದೆ ಅದು. ಬಟ್ ಒಂದಿದೆ ಎಲ್ಲರಿಗೂ, ನೀವು ಹೇಳೋದೆಲ್ಲ ಕರೆಕ್ಟ್, ಇದು ಆಗತ್ತಾ ಅನ್ನೋದು ಒಂದೇ ಪ್ರಾಬ್ಲಮ್ ಇಲ್ಲ. ಇದು ಆಗತ್ತಾ ಅನ್ನೋದು ಒಂದೇ ಬದಲಾಯಿಸ್ಬೇಕಾಗಿರೋದು. ನಾವು ಆಗತ್ತೆ ಅನ್ಕೊಂಡ್ಬಿಟ್ರೆ ಆಗತ್ತದು. ನನ್ನ ಒಬ್ಬನ ನೋಟಿಂದ ಆಗತ್ತಾ ಇದು ಅಲ್ಲ, ನಿಮ್ಮ ಒಬ್ಬ ನೋಟ್ ಬಹಳ ಇಂಪಾರ್ಟೆಂಟ್. ಗುಡುಗು ಸಿಡ್ಲು ಬಡಿತಾ ಇದೆ, ಒಂದು ಸಣ್ಣ ಹಣತೆ ಹಚ್ಕೊಳ್ಳಿ ಸಾಕು. ನಾನು ಬದಲಾದ್ರೆ ಸಾಕು, ನನ್ನ ಆತ್ಮತೃಪ್ತಿಗಾರ ನಾನು ಬದಲಾಗಬೇಕಿಲ್ಲ. ಬೇಡ, ಈ ಸಿಸ್ಟಮ್ ಬೇಡ ನನಗೆ ಇಷ್ಟ ಆಗಲ್ಲ. ನೀವು ಬಂದ್ರೆ ಟಿವಿಲಿ ಬಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ, ನೀವೇನ್ ಕೆಲಸ ಮಾಡ್ತೀರಾ ಮಾತಾಡಿ, ವಿಷುವಲ್ ಡಾಕ್ಯುಮೆಂಟ್ಸ್ ಕೊಡಿ. ಇವಾಗ ಒಂದು ಸಿಂಪಲ್ ಹೇಳ್ತೀನಿ, ಒಂದು ಪಾರ್ಲಿಮೆಂಟ್ ಅಲ್ಲಿ ಆಗಿ ಇನ್ನೊಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಇವತ್ತಿಗೂ ನಾವು ಪೇಪರ್ ಇಟ್ಕೊಂಡು ಹೋಗ್ತೀವಿ ಅಂದ್ರೆ ಯಾವ ಓಲ್ಡ್ ಸಿಸ್ಟಮ್ ಅಲ್ಲಿ ಇದೀವಿ ನಾವು? ಒಂದು ವಿಷಯ ಡಾಕ್ಯುಮೆಂಟ್ ಮಾಡಕ್ಕಾಗಲ್ವಾ, ಒಂದು PPT ಪ್ರೆಸೆಂಟ್ ಮಾಡಕ್ಕಾಗಲ್ವಾ? ಡೈರೆಕ್ಟ್ ಲೈವ್ ಪ್ರಾಜೆಕ್ಟ್ ಹತ್ರ ಹೋಗಿ ಡೈರೆಕ್ಟ್ ಲೈವ್ ಮಾಡ್ಬೋದು, ಅಲ್ಲಿ ಏನ್ ನಡೀತಿದೆ ಜನಕ್ಕೆ ತೋರಿಸ್ಬೋದು ಅಲ್ವಾ? ಯಾಕಿದು ಟೆಕ್ನಾಲಜಿ ನಮಗ್ ಮಾತ್ರ ಇಟ್ಟಿದ್ದಾರೆ ಜನ, ಏನು ಜನಗಳು ಮಾತ್ರ ಟೆಕ್ನಾಲಜಿ ಡಿಜಿಟಲ್ ನಿಮಗೆ ನೀವು ಇದು ಮಾಡಿ ಎಲ್ಲ ಮಾಡಿದ್ದಾರೆ. ವಾಟ್ ಅಬೌಟ್ ಯು? ಯಾಕೆ ಬದಲಾವಣೆ ಮಾಡ್ಕೊಂತಿಲ್ಲ ನೀವು? ದೃಢ ಸಂಕಲ್ಪ ಇದೆ ಸರ್, ನೀವೇ ಮಾಡ್ಬೇಕು ಸರ್. ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಹೊರಟಿದ್ದೀನಿ ದಾರಿಲಿ. ನಾನು ಸೋಲು ಗೆಲುವು ನೀವು ಅನ್ಬೋದು, ಸೋತ್ರ ಅವಮಾನ ಆಗುತ್ತೆ. ಅವಮಾನ ಇಲ್ಲ ಸರ್, ನನಗೇನು ನಾನು ಪ್ರಜೆಯಾಗಿ ನಾನು ಮಾಡೋ ಕರ್ತವ್ಯ ನಾನು ಮಾಡ್ತೀನಿ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಮಾಡ್ಬೇಕು ಇದನ್ನ. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬಹಳ ಮುಖ್ಯ. ನೀವು ಇನ್ನೊಂದು 10 ಕ್ವಶನ್ ಕೇಳಿ, ಸರಿನಾ ತಪ್ಪಾ ಅಂತ. ಸರಿ ತಪ್ಪು ಚರ್ಚೆ ಮಾಡಿ, ಆಗತ್ತಾಗಲ್ಲ ನನಗೆ ಗೊತ್ತಿಲ್ಲ, ಆಗತ್ತಾಗಲ್ಲ ಜನನೇ ಡಿಸೈಡ್ ಮಾಡಬೇಕು. ಜನ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ, ನನಗೆ ಖಂಡಿತ. ಆಸೆ ಆಕಾಂಕ್ಷೆ ಇದ್ರೆ ಒಳ್ಳೆ ನಾಡು ಕಟ್ಟಬೇಕು ಅನ್ನೋದು ಆಸೆ ಅಲ್ವಾ? ನನ್ನ ಊರು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಅಲ್ವಾ? ಆಸೆಗಳೇ ಅದು. ನಿಜವಾದ ಸ್ವಾರ್ಥ ಆಕ್ಚುಲಿ ನನಗೋಸ್ಕರ ನಾನು ಬಂದಿದ್ದೀನಿ. ಯಾಕಂದ್ರೆ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ದೇಶ ಕೊಡಬೇಕು, ನನ್ನ ಊರು ಚೆನ್ನಾಗಿರ್ಬೇಕು, ಈ ಒಂದು ಬದಲಾವಣೆಗಳು ಬರಬೇಕು ಅನ್ನೋದಕ್ಕೋಸ್ಕರ ಅದೊಂದು ಆಸೆನೇ. ಅದು ನನ್ನ ಆಸೆ ಇಲ್ಲ ಅಂತ ಹೇಳ್ತೀನಿ. ಅಲ್ಲ, ಏನಾಗಿದೆ ಅಂತಂದ್ರೆ ಇಲ್ಲಿ ಉಪೇಂದ್ರ ಆಗೋದ್ರಿಂದ ನೀವು ಈ ಪ್ರಯತ್ನ ಮಾಡಲಿಲ್ಲ, ಉಪೇಂದ್ರ ಆದ ನಂತರ ಈ ಪ್ರಯತ್ನ ಮಾಡ್ತಾರೆ. ಹಿಂಗಾಗಿ ಎಲ್ಲರೂ ಉಪೇಂದ್ರ ಆದ ನಂತರ ವಿಚಾರ ಮಾಡೋಣ ಅಂತ ಈ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿರ್ಬೋದು ಇರ್ಬೋದು ಸರ್. ಆಕ್ಚುಲಿ ಬೇಗ ಆಗಿ ಅಂತ, ಯಾಕಂದ್ರೆ ನಾನೊಂದು 20 ವರ್ಷ ಟೈಮ್ ತಗೊಂಡಿದ್ದೀನಿ. ನನ್ನಲ್ಲೂ ಇದು ಎರಡೇ ಆಗತ್ತಾ ಆಗಲ್ವಾ ಅಂತ ಏನೋ ಒಂದ್ ದಾರಿ ಹಿಡ್ಕೋಬೋದಾಗಿತ್ತು. ಯಾವ್ದಾರ ಪಕ್ಷಕ್ಕೆ ಹೋಗ್ಬಿಟ್ಟು, ನೀವು ತುಂಬಾ ಜನ ಹೇಳಿದ್ರೆ ಯಾವ್ದಾರ ಪಕ್ಷಕ್ಕೆ ಹೋಗಿ ಅಲ್ಲಿ ಮಾಡ್ರಿ, ನಿಮ್ಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ನನಗೆ ಬಂತು ಅಲ್ಲಿ ಹೋದ್ರೆ ನಾನು ಅನ್ಕೋತಿರೋ ಬದಲಾವಣೆಗಳು ಜನಕ್ಕೆ ಬಯಸುವಂತ ಬದಲಾವಣೆ ಆಗಲ್ಲ. ನಾನು ಒಬ್ಬ ಆಗಿರ್ತೀನಿ. ಇದುವರೆಗೆ ಆಗಿದೆ. ನಾನು ಅದಕ್ಕೆ ಹೇಳ್ತಿರೋದು, ಈಗಿರೋ ಸಿಸ್ಟಮ್ ಅಲ್ಲಿ ನಾವು ಬಹಳ ತಪ್ಪು, ಅಲ್ಲಿರೋಲ್ಲ ಸರಿ ಇಲ್ಲ, ಎಲ್ಲ ಮೋಸಗಾರರು, ಎಲ್ಲ ಭ್ರಷ್ಟರು, ಇದು ತಪ್ಪು ಮಾತಾಡೋದು. ನಾನು ಅದಕ್ಕೋಸ್ಕರ ಯಾವತ್ತೂ ಯಾರ ಬಗ್ಗೆ ಬೈತಲ್ಲ, ಅಲ್ಲಿರೋ ಗ್ರೇಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆ ಸಿಸ್ಟಮ್ ಅಲ್ಲಿ ಅಷ್ಟು ಮಾಡ್ತಿರೋದೇ ದೊಡ್ಡ ವಿಷಯ. ಯಾಕಂದ್ರೆ ಏನೋ ಕಾರಣಗಳಿಂದ ಹೋಗಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಅದ್ರೊಳಗೆ ಏನೋ ಒದ್ದಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ, ಸಂತೋಷ. ನಾನು ಹೇಳ್ತೀನಿ, ಒಂದು ಸಪರೇಟ್ ದಾರಿ ಮಾಡ್ಕೊಂಡು ಒಂದು ಸಣ್ಣ ಬದಲಾವಣೆ ತರೋಣ. ಇದು ಅದ್ಭುತವಾದಂತ ನಾಡು ಕಟ್ಟಕ್ಕಾಗತ್ತೆ ಅಂತ ಹೇಳ್ತಾರೆ. ನೋಡಿ, ನಿಮ್ ಮಗ ಗೊತ್ತಿಲ್ಲ, ಅವಳಿಗೋಸ್ಕರ ಆ ಮಗುಗೋಸ್ಕರ ಒಂದು ನಾವು ಮಾಡಬೇಕು. ಇಲ್ಲ ಸರ್, ನಾನಿವಾಗ 28 ಒಳ್ಳೆ ಕ್ವಾಲಿಫೈಡ್ ಅದ್ಭುತವಾದ ವರ್ಕರ್ಸ್ ಡೆಲ್ಲಿಲಿ ಹೋಗಿ ಮಾತಾಡೋಂತ ಎಲಿಜಿಬಿಲಿಟಿ ಇರುವಂತ ಒಂದವನ್ನ ಕರೀತಾ ಇದ್ದೀನಿ ನಾನು ಇವಾಗ. ಸೊ ನಾನು ವಿಧಾನಸಭೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಸರ್, ಒಂದಷ್ಟು ಜನ ಬಂದಿರೋ, ನೀವು ಸಜೆಸ್ಟ್ ಮಾಡಿ ಯಾರ ಇದ್ರೆ ನೀವೇ ಆಗಿ. How can you tell nothing works? Because nobody tried any other route. Yeah, sir, that is there. But if nothing works, also the caste and religion works. That how can you tell? No. See, why should we always negative? Because we are telling, oh, this only works. How can we tell? How can we generalize something? Now you people, you are all youngsters. You really you reject this. You know that what is happening is wrong. That's what I'm not talking about myself. No, when the younger generation is trying to come out of all these things, that is what. To elect a eligible leader.
Yeah, ma, that is what I am trying. Their family, their parents are forcing them to follow the dynastic kind of politics. Yeah, ma, that is what. What awareness, what suggestions you want to give to such kind of parents and such kind of younger generation? No, that is what, because there were no options. Everybody were thinking about how to win elections. Yes. Once I go there, I will do something. This is the wrong mindset. Once your path itself is wrong, how can you do something good there? That's why I am giving, it may be very difficult, but it is the truth. Please, there is one truth, one more option is there. Please come and join. Please support this. There is no come and join, there is no structure, there is nothing. If you think this is right, you tell at least your friends, your family. That's enough. Let us see how much of a time it takes. But we have to try, we have to go with this. Even though if anybody calls you a sannyasi, you are talking something not practical. Yes, truth is very, very difficult, but we have to come back. We have to start here. ಸರ್ ನೀವು ಹೇಳೋ ರೀತಿಗೆ ಹೋದ್ರೆ ಕ್ಲಾಕ್ ವೈಸ್ ಹೋಗುತ್ತೆ, ಆಂಟಿ ಕ್ಲಾಕ್ ವೈಸ್ ಹೋಗ್ತಾರೆ. ಆಂಟಿ ಕ್ಲಾಕ್ ವೈಸ್ ನಾವು ಆಗ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ನಾವು ಇವಾಗ. ಆಂಟಿ ಕ್ಲಾಕ್ ವೈಸ್ ಕರೆಕ್ಟ್ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಇಲ್ಲ ನೀವು ಇಷ್ಟು ದಿನ ನಾವು ಓದಿದ್ದು ಬಾಯಿ ಕಿವಿ ಕಣ್ಣು ಮುಚ್ಚಿಬಿಟ್ಟು ಕೂರಿಸ್ಬಿಟ್ಟು ಕೆಟ್ಟದ್ದು ನೋಡ್ಬೇಡ, ಕೆಟ್ಟದನ್ನ ಕೇಳ್ಬೇಡ, ಕೆಟ್ಟದನ್ನ ಮಾಡ್ಬೇಡ, ಅದು ವೇದ ವಾಕ್ಯ ಅನ್ಕೊಂಡ್ಬಿಟ್ಟಿದ್ವಿ. ನಾವು ಓಪನ್ ಮಾಡ್ರಪ್ಪ, ಸ್ವಲ್ಪ ನೋಡಿ, ಸ್ವಲ್ಪ ಮಾತಾಡಿ, ಸ್ವಲ್ಪ ಕೇಳಿ ಏನಾಗ್ತಿದೆ ಅಂತ ಹೇಳ್ತಾ ಇದೀವಿ. 70 ವರ್ಷ ಸರಿ ಇರ್ಬೋದು ಆ ಟ್ರೂತ್, ಅವಾಗ ಹೇಳಿದ ಟ್ರೂತೇ ಅದು. ಬಟ್ ಈಗ ಅದು ಟ್ರೂತ್ ಅಲ್ಲ, ಈಗ ಇನ್ನೂ ಟ್ರೂತ್ ಇದೆ. ಸತ್ಯ ಅನ್ನೋದು ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಸತ್ಯ ಅನ್ನೋದು ಇವಾಗ ನಾನು ಹೇಳ್ತಿರೋ ನಾಳೆ ಇನ್ನೊಂದು ದಿನ ಬಂದು ಇದನ್ನ ಇನ್ನೂ ಇಂಪ್ರೂವೈಸ್ ಮಾಡಿರ್ಬೋದು ನಾನು. ಸೊ ಅದೇ ಟ್ರೂತ್ ಅನ್ನೋದು ನಿರಂತರ ಸ್ಟಿಕಾನ್ ಆಗಿರಲ್ಲ ಟ್ರೂತ್ ಅನ್ನೋದು. ಸರ್ ನೀವು ಹೇಳ್ತಿದ್ರೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ, ಬಟ್ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಕ್ಲಾಕ್ ವೈಸ್ ಇದೆ ಅಂತ ಹೇಳಿ. ನೀವು ಹೇಳೋದು ಆಂಟಿ ಕ್ಲಾಕ್ ವೈಸ್ ಆಗಿ ಅಂತ. ಹೌದು, ಅಂದ್ರೆ ನೀವು ಈ ಅಂದ್ರೆ ನಿಮ್ಮ ಪ್ರಕಾರ ಹಣ ಖರ್ಚು ಮಾಡಿ ಗೆಲ್ಲೋದು ಕರೆಕ್ಟ್, ಜಾತಿ ಬಗ್ಗೆ ಮಾತಾಡೋದು ಕರೆಕ್ಟ್, ಗಲಾಟೆ ಮಾಡೋದು ಕರೆಕ್ಟ್ ತಾನೆ? ದಿಸ್ ಇಸ್ ಕ್ಲಾಕ್ ವೈಸ್ ಅಕಾರ್ಡಿಂಗ್ ಟು ಯು. ಕೆಲವೊಂದು ಧಾರ್ಮಿಕ ವಿಚಾರಗಳು, ಭಾವನಾತ್ಮಕ ವಿಚಾರಗಳು ಚುನಾವಣೆ ಮೇಲೆ ಪರಿಣಾಮ ಬೀರ್ತಾವ. ಈಗ ರಾಮ ಮಂದಿರ ಕಟ್ಟದವ್ರಿಗೆ ನಾನು ಓಟು ಅಂತೇಳಿ ಜನರ ಮೈಂಡ್ ಸೆಟ್ ಅದ. ನೀವು ಈ ರಾಮ ಮಂದಿರ ಕಟ್ಟೋದ್ರ ಪರವಾಗಿದ್ರೆ ಹೆಂಗೆ ಕೇಳ್ತಾರೆ ಜನ, ನಿಮ್ಗೆ ಪ್ರಶ್ನೆ ಮಾಡ್ತಾರೆ. ರಾಮ ಮಂದಿರ ಕಟ್ಟೋದ್ರಲ್ಲಿ ಇದೀನಿ ಸರ್, ಮನವೇ ಮಂದಿರ. ಅದು ನಡೆಯಂಗಿಲ್ಲ ಸರ್. ಈಗ ಸರ್ ನಡೆಯಂಗಿಲ್ಲ ಸರ್, ಅದು ಮಾತ್ರ ಹೇಳ್ಬಿಡಿ ಸರ್, ನಡೆಯಂಗಿಲ್ಲ ಸರ್. ಇದುವರೆಗೂ ನಡೆದಿಲ್ಲ ಸರ್, ಇದುವರೆಗೂ ನಡೆದಿಲ್ಲ, ಮುಂದೆ ನಡೀತದೆ. ಇಲ್ಲ ಸರ್, ನನ್ನ ಸಂದೇಶ ರಿವರ್ಸ್ ಮಾಡ್ಬಿಟ್ಟು ಜನ ಎಲ್ಲ ಬೈದಿದ್ರು. ಉಪೇಂದ್ರ ಓಪನ್ ಆಗಿ ಮಾತಾಡಿದಕ್ಕೆ ಹೆಂಗ್ರಿ ಮಾತಾಡ್ತೀರಾ ನೀವು ಅಂತ. ಸತ್ಯನೇ ಮಾತಾಡಿದ್ರು ಕೂಡ, ಆದ್ರೂ ಅದು ಹೆಂಗ್ರಿ ಮಾತಾಡ್ತೀರಾ ನೀವು ಅಂತ. ಓಕೆ ಸರ್, ಸರ್ ನಾನು ಒಂದು ಕ್ವಶನ್ ಕೇಳ್ತೀನಿ, ಒಂದು ಸಣ್ಣ ಚೇಂಜ್ ಮಾಡ್ಕೊಂಡು ನಾನು ಕ್ವಶನ್ ಕೇಳ್ತೀನಿ, ಅದು ಕರೆಕ್ಟಾ ಸರ್? ನನಗೆ ಅಷ್ಟೇ ಆನ್ಸರ್ ಮಾಡಿ ಸರ್. ಹಣ ಖರ್ಚು ಮಾಡಿ ಗೆಲ್ಲೋದು ಕರೆಕ್ಟಾ? ಒಂದ್ ನಿಮಿಷ ಅವ್ರು ಹೇಳಿ, ಕರೆಕ್ಟಾ ಸರ್? ಜಾತಿ ಬಗ್ಗೆ ಮಾತ್ರ ಗೆಲ್ಲೋದು ಕರೆಕ್ಟಾ? ಯಾರೋ ಒಂದ್ ನಿಮಿಷ ಸರ್, ಅಷ್ಟೇ ಮುಗಿದೋಯ್ತು ಸರ್. ನೋಡಿ, ಇಲ್ಲೇ ಪ್ರಾಬ್ಲಮ್ ಇರೋದು. ನಿಮ್ಮ ಐಡಿಯಾಲಜಿ ಕರೆಕ್ಟ್, ಬಡದ್ ಗೆಲ್ಲಕ್ ಆಗುತ್ತೋ ಇಲ್ವೋ? ಸರ್ ಸಂಘಟನೆ ಏನ್ ಗೊತ್ತಾ ಸರ್, ಅದು ನ್ಯಾಚುರಲ್ ಆಗಿ ಆಗ್ಬೇಕು ಸರ್. ನಾನ್ ಸಂಘಟನೆ ಮಾಡೋದಲ್ಲ. ಆರ್ಗ್ಯಾನಿಕ್, ಸತ್ಯ ಆರ್ಗ್ಯಾನಿಕ್ ಆಗಿ ಆಗ್ಬೇಕದು. ಇವಾಗ ಇಲ್ಲಿ ನೀವು ಸಂಘಟನೆಯಲ್ಲಿ ಎಷ್ಟು ಜನ ಅವರವರೇ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು, ಅವರವರೇ ಪೇಜಸ್ ಗಳು ಮಾಡ್ಕೊಂಡು, ಒಂದೊಂದು ಊರಲ್ಲಿ 300 ಪೇಜ್ ಇದೆ ಸರ್. ಒಬ್ಬೊಬ್ರು ಒಂದೊಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ 100 ಜನ, 200 ಜನ, 50 ಜನ ಈ ತರ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅದು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಬಟ್ ನಾನು ಅದೇ ಹೇಳ್ತಿರೋದು, ಎಲೆಕ್ಷನ್ ಟೈಮಲ್ಲಿ ಇದು ಕಾಣಿಸೋದು ರಿಸಲ್ಟ್. ಸರ್ ಎಲೆಕ್ಷನ್ ಟೈಮಲ್ಲಿ ಬರ್ಬೇಕಿದು. ಏನ್ ಮಾಡ್ಬೇಕು ಹೇಳಿ? ನನಗೆ ಕೆಲಸ ಇಲ್ವಾ? ಕಾಯಕವೇ ಕೈಲಾಸ ಅಂದ್ರು. ನನಗೆ ಕೆಲಸ ಇಲ್ವಾ? ನನಗೆ ಬದುಕಿಲ್ವಾ? ಜನಪರವಾಗಿ, ಇದು ಜನಪರವಾದ ಕೆಲಸ ಹೇಳಿ. ಇದು ಮಾಡ್ತಿರೋದು ಏನಿದು? ಒಂದ್ ನಿಮಿಷ, ಆಗತ್ತೆ. ಏನ್ ಮಾಡ್ಬೇಕು ಆಮೇಲೆ? ಜಗಳ ಆಡ್ಕೊಂಡಿರ್ಬೇಕಾ? ಓಕೆ, ಇವಾಗ ನೀವು ಇದೆಯಲ್ಲ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ನೀವೇ ತಲೆ ಕೆಡಿಸ್ಕೊಂತೀರಾ? ಈಗಿರೋ ಸಿಸ್ಟಮ್ ಕರೆಕ್ಟ್ ಆಗಿದೆಯಲ್ವಾ? ಹಾಗಾದ್ರೆ ಅಲ್ಲ, ಕರೆಕ್ಟ್ ಆಗಿದ್ರೆ ಸಂತೋಷವಾಗಿರಿ ನೀವು. ಈಗಿರೋದು ನೀವ್ ಹೇಳ್ತಿರೋದು, ನೀವು
ಹೊರಟಾಗ್ತೀರಾ ಸರ್? ಇಲ್ಲಿ ತುಂಬಾ ಜನ ಸಂಘಟನೆ ಮಾಡ್ಕೊಂಡು ದೊಡ್ಡದಿದ್ದಾರೆ, ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀರಾ, ನಿಮ್ಗೆ ಒಳ್ಳೇದ್ ಮಾಡ್ತೀರಲ್ಲ, ಇನ್ನೇನು? ನಾನು ಕೂಡ ಪ್ರಜಾಕೀಯ ತಂತ್ರಲ್ಲ ನೀವು. ನಾನು ಒಂದು ಏನೋ ಒಂದು ಉಪೇಂದ್ರ ಅವರು ಒಂದು ಹೊಸದು ಏನೋ ಮಾಡ್ತಾರೆ, ಇವರು ಒಂದು ಹೊಸ ವಿಚಾರಗಳು ಬರ್ತಾವಂತ ಅನ್ಕೊಂಡಿದ್ದೆ ನಾನು. ಹೌದ್ರಿ, ಬರ್ತಾ ಇದ್ದೀರಾ ಇವಾಗ? ಅದೇ ಅವಾಗ ಇಲ್ಲ, ನನಗೆ ಅರ್ಥ ಆಗ್ತಿಲ್ಲ. ನೀವು ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಎಲೆಕ್ಷನ್ ಅನ್ನೋದು ಸಮಾಜ ಸೇವೆ ಅನ್ಕಂಡೇ ಇಲ್ಲ ಯಾರು ಕೂಡ. ಎಲೆಕ್ಷನ್ ಅನ್ನೋದು ಬಿಸ್ನೆಸ್. ಅದೇ ಸರ್ ನೀವು ಮಾಡ್ತಾ ಇರೋದು ಅದೇ ಅನ್ಸುತ್ತೆ ನಮಗೆ. ಯಾಕಂದ್ರೆ ಅನ್ಕೊಳ್ಳಿ, ನೋಡಿ ನಾನೇ ಹೃದಯ ಭಗತ್ ನಿಮ್ಗೆ ತೋರ್ಸಕ್ಕಾಗಲ್ಲ. ಒಂದ್ ನಿಮಿಷ ನೋಡಿ, ನಿಮ್ಮ ಮೈಂಡ್ ಸೆಟ್ ನಾನು ಬದಲಾಯಿಸಕ್ಕಾಗಲ್ಲ, ನಾನೇನು ಮಾಡಕ್ಕಾಗಲ್ಲ. ಏನ್ ಪ್ರಶ್ನೆ ಹೇಳಿ, ನಾನು ಅದೇ ಕೇಳ್ತೀನಿ, ಕರೆಕ್ಟ್ ಆಗಿ ಕೇಳಿ. ಏನ್ ಪ್ರಶ್ನೆ? ಇವಾಗ ಈಗಿರೋ ಸಂಘಟನೆಗಳು ಈಗಿರೋ ಇದೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದಾವೆ, ಕರೆಕ್ಟ್ ಅಲ್ವಾ? ಒಂದ್ ನಿಮಿಷ, ಇದು ಬಹಳ ಒಳ್ಳೆ ಕ್ವಶನ್ ಇದು. ಒಂದ್ ನಿಮಿಷ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿದ ಕ್ವಶನ್. ಸರ್ ನೀವು ಹೇಳಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಎಲೆಕ್ಷನ್ ಟೈಮಲ್ಲಿ ಬರ್ತೀರಾ? ಒಂದ್ ನಿಮಿಷ ನೋಡಿ, ಅವ್ರು ಚೆನ್ನಾಗಿ ಕೇಳಿದ್ರೆ ಏನಂದ್ರೆ, ನೀವು ಎಲೆಕ್ಷನ್ ಟೈಮಲ್ಲಿ ಬರ್ತೀರಾ, ಆಮೇಲೆ 5 ವರ್ಷ ಇರೋದೇ ಇಲ್ಲ. ಬಟ್ ಇಲ್ಲಿ ತುಂಬಾ ಪಕ್ಷಗಳು 5 ವರ್ಷದಿಂದ ಅವ್ರು ಫುಲ್ಲು ಮಾಡ್ತಾ ಇದಾರೆ ಕೆಲಸ. ಇನ್ನೇನ್ ಹೇಳಿದ್ರಿ? ಏನಂದ್ರೆ ಅವ್ರು ಪೂರ್ತಿ ಆತರ ಮಾಡಿದಾರಲ್ಲ, ನಿಮ್ ಮ್ಯಾಗ ನಂಬಿಕೆ ಇಟ್ಟ ಎಷ್ಟೋ ಯುವಕರು ತಾವೇ ಎಲ್ಲಾನು ದುಡ್ಡು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ಯಾರು ಮಾಡಿದ್ರಿ? ಪ್ರಜಾಕೀಯ ಯಾರು ಗೊತ್ತಿಲ್ಲ ಅದ್ರೊಳಗೆ ಎಲ್ಲ ಏನು 1 ತಿಂಗಳು 2 ತಿಂಗಳು ಅಪ್ಡೇಟ್ ಮಾಡಿದ್ರಿ. ಅಪ್ಡೇಟ್ ಮಾಡ್ಕೊಂಡೇನೆ ಎಲ್ಲಕ್ಕೂ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಎಲ್ಲಾನು ಮಾಡಿದ್ರಿ. ಆಮೇಲೆ ಕೈ ಬಿಟ್ಬಿಟ್ರಿ. ಅಲ್ಲಿ ಜನರು ಏನ್ ಮಾಡ್ಬೇಕು ಅವಾಗ? ಇಲ್ಲ, ಒಂದ್ ನಿಮಿಷ, ನಾನು ಫಸ್ಟ್ ಡೇ ಹೇಳ್ತಾ ಇದೀನಿ, ನಾನು ಎಲೆಕ್ಷನ್ 6 ತಿಂಗಳ ಮುಂಚೆನೆ ಬರೋದಿದು. ಎಲೆಕ್ಷನ್ ಟೈಮಲ್ಲಿ ನಾನು ಇದನ್ನ ಮಾಡೋದು. ಪ್ರಜಾಕೀಯ ಬರೋದು ಎಲೆಕ್ಷನ್ಗೋಸ್ಕರ ಅಷ್ಟೇ. ಮತ್ತೆ ಎಲೆಕ್ಷನ್ಗೋಸ್ಕರ ನಾವು ಹೇಳ್ತಿರೋದು. ಇನ್ನೇನ್ ಮತ್ತೆ ಇನ್ನೇನಕ್ಕೋಸ್ಕರ ಬರ್ಬೇಕು ಹೇಳಿ? ಇನ್ನೇನಕ್ಕೋಸ್ಕರ ಬರ್ಬೇಕು? ಅಲ್ಲ ರೀ, ನನಗೆ ಅರ್ಥ ಆಗ್ತಿಲ್ಲ. ನೀವು ಓಕೆ, ಬೇರೆಯವರೆಲ್ಲ ಕರೆಕ್ಟ್ ಆಗಿದಾರಲ್ವಾ, ಸಪೋರ್ಟ್ ಮಾಡಿ. ಅದು ಸರಿ ಇಲ್ಲ ಅಂತೀರಾ, ಇದು ಹೇಳಿದ್ರೆ ಇದು ಇಲ್ಲ, ಇದು ಸರಿ ಇಲ್ಲ ಹೇಳಿ. ನನಗೆ ಅರ್ಥ ಆಗಲ್ಲ ನೀವು. ಶಾಸಕರಾಗಿರೋರು ಯಾರು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡಿಲ್ಲ. ಈಗ 8 ಜನ ಶಾಸಕರಿದ್ದಾರೆ ಈ ದೇಶದೊಳಗ, 8 ಜನ ಸಂಸದರಿದ್ದಾರೆ. ಎಲ್ಲ ಹಿಸ್ಟ್ರಿ ನೋಡ್ರಿ, ಅವ್ರು 10, 15, 20 ವರ್ಷ ಅಥವಾ ಅವ್ರ ಚಿತ್ರಾಂಕಿತ ಟೈಮ್ಲಿಂದನೂ ಅಪ್ಪ ಅಜ್ಜನ ಕಾಲದಿಂದಲೂ ಸಮಾಜ ಸೇವೆಯನ್ನು ತೊಡಸ್ಕೊಂಡಿದ್ದಾರೆ. ಒಂದಲ್ಲ ಒಂದ್ ಹಂತದಲ್ಲಿ ಚುನಾವಣೆ ಬಂದಾಗ ಜಾತಿ ಅಥವಾ ಹಣ ಸ್ವಲ್ಪ ಪ್ರಭಾವ ಬೀರಿರ್ಬೋದೇ ಹೊರತು ಜನ ಏನು ಮೂರ್ಖರಲ್ಲ. ಅವರು ಜನರಲ್ಲಿ ಇದ್ದು ಕೆಲಸ ಮಾಡಿ ನಂತರ ಎಲೆಕ್ಷನ್ ಸಂತೋಷ ನೋಡಿ. ನಾನು ಅದಕ್ಕೆ ನಾನು ಅವ್ರನ್ನ ಬೈತಾ ಇಲ್ಲ, ಅವ್ರು ಸರಿ ಮಾಡ್ತಿಲ್ಲ, ಅವರೆಲ್ಲ ಇದು ಮಾಡ್ತಿಲ್ಲ, ಜಾತಿ ರಾಜಕಾರಣ ಏನೋ ಅವರೆಲ್ಲ ವಂಶ ಪಾರಂಪರ್ಯ ಮಾಡ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ನಾನು ಬೇರೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಕರೆಕ್ಟ್ ಅಂತ ನಾವು ಹೇಳ್ತಾ ಇರೋದು. ಜನರ ಮಧ್ಯೆ ಇದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರ ಜೊತೆ ನಾನು ಒಬ್ಬ ಅಂತ ಬೆರೆತ ಮೇಲೆ ಅವ್ರು ನಿಮ್ಮ ಮೇಲೆ ವಿಶ್ವಾಸ ಇರ್ತಾರೆ. ಯಾವ ತರ ನೀವು ಹೇಳೋದು ನೋಡಿ, ಒಂದು ನಿಮಿಷ ಹೇಳ್ತೀನಿ. ಹಂಗಾರೆ ಸೋಷಿಯಲ್ ಈಗ ಒಂದು ವ್ಯಕ್ತಿ ಓಟ್ ಹಾಕ್ಬೇಕಂತಂದ್ರೆ ಅವ ಕೇವಲ ಈಗ ಉಪೇಂದ್ರ ಅವ್ರನ್ನ ನೋಡಿ ಅಥವಾ ನಿಮ್ಮ ಐಡಿಯಾಲಜಿ ನೋಡಿ ಓಟ್ ಹಾಕೋದಿಲ್ಲ. ನನ್ನ ಕಷ್ಟದಲ್ಲಿ ನಮ್ಮ ಮನೆಗೆ ಯಾರೋ ಸತ್ತಾಗ ಹೆಣ ಮಾತ್ರಕ್ಕೆ ಯಾರು ಬಂದಿದ್ದ ಅನ್ನೋ ಅದೇ ಗಣೇಶ ಹಬ್ಬಕ್ಕೆ 10,000 ಕೊಟ್ಟಿದ್ದಾರೆ, ಯಾರೋ ಮನೆಗೆ ಇದು ಮದುವೆ ಮನೆಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವನು ಜೀವ ಹಿಡ್ಕೊಂಡಿರ್ತದ, ನೀರಲ್ಲಿ ಮುಳುಗೋಣದ ಒಂದು ಕಡ್ಡಿ ಆಸರೆ ಆದಂಗ ಆಗಿರ್ತಾನ ಅವನು. ನೋಡ್ತಿರ್ತಾನ. ಒಂದ್ ನಿಮಿಷ ಹೇಳಿ ಅವ್ನು ಓಟ್ ಹಾಕ್ಬಿಟ್ಟು ನನಗೆ ಸರ್, ನಾನು ಓಟ್ ಅವ್ರಿಗೆ ಹಾಕ್ಬೇಡ ಅಂತ ಹೇಳ್ತೀನಿ. ನಾನೆಲ್ಲ ಹೇಳ್ತಾ ಇದ್ದೀನ. ನಾನು ಹೇಳ್ತೀನಿ ನೋಡಪ್ಪ, ಈ ಸಿಸ್ಟಮ್ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಅಂತೀನಿ. 2 ವೋಟಿಂಗ್ ಸಿಸ್ಟಮ್ ಅಲ್ಲಿ ಸರ್, ಒಬ್ಬರಿಗೆ 1 ವೋಟ್ ಹಾಕ್ಬೋದು, ಒಬ್ರು 1 ವೋಟ್. ಹೌದು ಸರ್, ನೀವು ಹಾಕಿ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದು ಕೂತ್ಕೊಂಡು ಗಲಾಟೆ ಮಾಡಕ್ಕಾಗಲ್ಲ. ಇನ್ನೊಬ್ರಿಗೆ ಹಾಕ್ಬೇಡ ಅಂತ ಹೇಳ್ತಾ ಇದ್ರಿ ಅಂತಾನೆ ಅರ್ಥ ಅದು. ಅಲ್ಲ, ಹಂಗಾರೆ ನಾವು ಬೇರೆ ಪ್ರಯತ್ನ ಮಾಡ್ಲೇಬಾರ್ದಾಗಾರೆ. ಅಲ್ಲ, ನಿಮ್ ಪ್ರಕಾರ ಬೇರೆ ಪ್ರಯತ್ನ ಮಾಡ್ಲೇಬಾರ್ದ? ಮಾಡೋದ್ರ ಬಗ್ಗೆ ಪ್ರಶ್ನೆ ಬಂದಿಲ್ಲ. ಮತ್ತೆ ನೀವ್ ಹೇಳ್ತಿರೋದು ಮಾಡೋ ರೀತಿ ಏನಿದೆ? ಅಲ್ಲ, ನಾನ್ ಕೇಳಿದ್ರೆ ಬೇರೆಯವ್ರು ಕಿತ್ಕೊಂತಿದ್ದೀರಾ ಅಂದ್ರೆ ಏನ್ ಅರ್ಥ? ನೀವು ನೀವು ಕಿತ್ಕೊಳ್ತಾ ಇದ್ರೆ ಅಂತ ಹೇಳ್ತಾ ಮತ್ತೆ ಇವಾಗ ಅದೇ ಹೇಳಿದ್ ನೀವು. ಹೇಳಿದ್ದು ಏನಂತಾರೆ, ನೀವ್ ಯಾಕೆ ಸಿಟ್ ಆಗ್ತಾ ಇದ್ರಿ? ನಾನ್ ಸಿಟ್ಟಾಗ್ತಾ ಇಲ್ಲ, ಸಿಟ್ಟಾಗ್ತಾರೆ. ಯಾಕೆ ಗೊತ್ತಾ, ಇದನ್ನ ನಾವು ಹೇಳಿ ಒಂದ್ ನಿಮಿಷ. ಇದು ಎಷ್ಟು ಜೋರಾಗಿ ಹೇಳಿದ್ರು ಕೂಡ ಸಾಫ್ಟ್ ಆಗಿ ಹೇಳಿದ್ರೆ, ನಾನು ಹಿಂಗೆಲ್ಲ ಸಾಫ್ಟ್ ಆಗಿ ಹೇಳಿದ್ರೆ ತಗಲಲ್ಲ ಸರ್. ಸ್ವಲ್ಪ ಜೋರಾಗಿ ಹೇಳಿ, ಜೋರಾಗಿ ಹೇಳಿದ್ರೆ ಸಿಟ್ಟಾಗ್ತಿಲ್ಲ. ನನಗೇನಿದೆ ಸಿಟ್ಟಾಗೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಜನರ ಮಧ್ಯೆ ನಿರಂತರವಾಗಿ ಪ್ರಯತ್ನ ಮಾಡಿದಾಗ ಜನರಿಗೆ ನಾಯಕತ್ವದ ಬಗ್ಗೆ ವಿಶ್ವಾಸ ಬರುತ್ತೆ ಅನ್ನೋದು ಸರ್. ಇವರ್ಗ ಅದೇ ಸರ್, ಒಂದ್ ನಿಮಿಷ. ಈಗ ಏನಾಗಿದೆ ಗೊತ್ತಾ, ಸೋಷಿಯಲ್ ಸರ್ವಿಸ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ತರ ಆಗೋಗ್ಬಿಟ್ಟಿದೆ. ನಾನೊಂದು ವರ್ಷ ಬರ್ತೀನಿ, ಓಡಾಡ್ತೀನಿ, ಅಲ್ಲೆಲ್ಲ ಗಣೇಶ ಹಬ್ಬ ಮಾಡ್ತೀನಿ, ಅಲ್ಲ ಓಡಾಡ್ತೀನಿ, ಅಲ್ಲೇನೋ ಹೋರಾಟಕ್ಕೆ ಹೋಗ್ತೀನಿ, ಇದು ಮಾಡ್ತೀನಿ, ಒಂದು ಸ್ವಲ್ಪ 2 ನಿಮಿಷ ಒಂದು ಹೆಸರು ಮಾಡ್ತೀನಿ. ನೆಕ್ಸ್ಟ್ ನಾನು ಒಂದು ರಾಜಕೀಯ ಪಕ್ಷದಲ್ಲಿ ನಿಂತ್ಕೊಂತೀನಿ. ನಾನು ಅವ್ರಿಗೆಲ್ಲ ತಪ್ಪು ಅಂತ ಹೇಳ್ತಿಲ್ಲ, ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ನಾನು ಹೇಳ್ತಿರೋದು ಮಾಡಿ ಪೆಂಡಲ್ ಕಟ್ಟಿ ಬ್ಯಾನರ್ ಕಟ್ಟಿ ಅಂತ
ಈಗ ಮಾಡ್ತಿರೋದೇ ನೀವು ಕೇಳ್ತಿದ್ದೀರಾ ಎಷ್ಟು ಜನಕ್ಕೆ ತಲುಪಿದೆ ಹಿಂಗೆ ಅಂತ. ನಾನು ಎಲೆಕ್ಷನ್ ಟೈಮಲ್ಲಿ ಅವೇರ್ನೆಸ್ ಇರುತ್ತೆ, ಅಂತ ಟೈಮಲ್ಲಿ ಕೂಡ ಇದು ಹೆಂಗ್ ತಲುಪಿದೆ ಅಂತೀರಾ. ಬೇರೆ ಟೈಮಲ್ಲಿ ನಾವು ಮಾಡಿದ್ರೆ ಅವ್ರು ಹೆಂಗೆ ನಾವು ಹೇಳಿ. ನಾವು ಆಪ್ ಮಾಡಿ 2 ವರ್ಷ ಆಯ್ತು, ಅದು ಕಂಟಿನ್ಯೂ ಮಾಡ್ತಾ ಇದೀವಿ, ಎಲ್ಲರ ಜೊತೆ ನಿರಂತರವಾಗಿ ಟಚ್ ಅಲ್ಲಿ ಇದೀವಿ, ಪ್ರತಿಯೊಬ್ರು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ ಎಲ್ಲ ಕಡೆ. ಎಷ್ಟು ಸಾಧ್ಯವೋ ಅಷ್ಟು. ಬಟ್ ಇದು ಕಾಣಿಸೋದಿದೆಯಲ್ಲ, ಅದು ಕಾಣಿಸ್ದಾಗಲೇ ನೀವು ಒಪ್ಕೊಂತೀರಾ. ಖಂಡಿತ ಸರ್, ನೀವು ಕೇಳ್ತಿರೋದು ಕರೆಕ್ಟ್. ಇದು ನಮ್ಮನ್ನ ಬದಲಾವಣೆ ಮಾಡುವಾಗ ನೀವು ಕೇಳ್ತಾ ಇದ್ದೀರಾ, ತಪ್ಪಲ್ಲ. ನೀವು ಕೇಳ್ತಾ ಇದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಈ ತರ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಖಂಡಿತ. ಬಟ್ ಏನಾಗುತ್ತೆ ಗೊತ್ತಾ ಸರ್, ನಾನೇನ್ ಮಾಡ್ತೀನಿ, ಅಲ್ಲೊಂದು ಸಂಘಟನೆ ಮಾಡ್ತೀನಿ, ಅಲ್ಲಿ ಯಾರೋ ಒಬ್ಬರಿಗೆ ಐಡಿಯಾಲಜಿ ಇಟ್ಕೊಂಡ್ ಬಂದ ಅವ್ನು ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ನು ಇದರಿಂದ ಬೀಳ್ತಾನೆ. ಅವನು ಕೇಳಿ, ಅವನ ಬದುಕು ಬಹಳ ಇಂಪಾರ್ಟೆಂಟ್ ಸರ್. ಇಲ್ಲಿ ಸರ್ ಅಲ್ಲ ಸರ್, ನಾನೊಂದು ಹೇಳ್ತೀನಿ, ನಾವು ಬ್ರಿಟಿಷ್ ವಿರುದ್ಧ ಹೋರಾಡ್ತಿಲ್ಲ ಇಲ್ಲಿ. ನಾವು ನಮ್ಮವ್ರನ್ನ ಮನಸ್ಸಿಗೆ ಪರಿವರ್ತನೆ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲಿ ನಾವೇನು ಹೋರಾಟ ಮಾಡಿ ಜೀವನ ತ್ಯಾಗ ಮಾಡೋಂಥದ್ದು ಬೇಕಾಗಿಲ್ಲ. ಇಲ್ಲಿ ಒಂದು ಸಣ್ಣ ಮಾನಸಿಕ ಬದಲಾವಣೆ ಅದ್ಭುತವಾದ ಚೇಂಜಸ್ ತರುತ್ತೆ. ಮಾಡ್ತಾ ಇದ್ದೀನಿ, ನನ್ನ ಇದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಅದರಲ್ಲೂ ಕೂಡ ಇಲ್ಲ ಎಲ್ಲ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ ಸರ್. ನನ್ನ ಪ್ರಕಾರ ಹೇಳಿ, ಒಂದು ನಿಮಿಷ, ಒಂದೇ ಒಂದು ಸಿಂಪಲ್ ಹೇಳ್ತೀನಿ ಸರ್. ನನ್ನ ಪ್ರಕಾರ ಒಂದು ಉತ್ತಮವಾದ ಸಮಾಜದಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಬೇಕಾದವರು ಯಾರೇ ಮಾಡಲಿ ಅವ್ರವ್ರ ಪರ್ಸನಲಿ ಮಾಡ್ಕೊಳ್ಳುವಂತ ವಿಷಯ, ಅದು ಪಬ್ಲಿಸಿಟಿ ಮಾಡುವಂತ ವಿಷಯ ಅಲ್ಲ. ಕರೆಕ್ಟಾ? ನನ್ನ ಪರ್ಸನಲ್ ನಾನೇನೋ ಮಾಡ್ಕೊಂತೀನಿ. ಸೋಷಿಯಲ್ ಸರ್ವಿಸ್ಗೋಸ್ಕರ ಒಂದು ಸೆಟಪ್ ಮಾಡಿದ್ರೆ ಅದ್ಭುತವಾದ ಸೆಟಪ್. ಜನ ಪ್ರತಿಯೊಬ್ರು ಕೂಡ ಇಂಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕಟ್ತಾರೆ. ಒಂದು ಅದ್ಭುತವಾದ ಸಿಸ್ಟಮ್ ಇದೆ ಇಲ್ಲಿ. ಇವರಿರೋದೇ ಸೋಷಿಯಲ್ ವರ್ಕಿಗೆ. ಆಕ್ಚುಲಿ ಸೋಷಿಯಲ್ ವರ್ಕ್ ಮಾಡಲ್ ಹೋಗ್ಬೇಕು ಅಂತಲ್ಲ, ಅದನ್ನ ತೋರಿಸ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಅವ್ರವ್ರ ಇಷ್ಟ, ಅವ್ರವ್ರಿಗೆ ಏನೇನು ಇಷ್ಟ, ಅವ್ರವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ಕೊಂತಾರೆ. ಅದನ್ನ ತೋರಿಸ್ಕೊಳ್ಳೋದೇ ಒಂಥರ ಇದೆ. ನಾನು ಅದು ಮಾಡಿದ್ರೆ ನನಗೆ ಎಷ್ಟು ಹಿಂಗ ಹೆಲ್ಪ್ ಮಾಡಿ ಹೇಳ್ಕೊಡೋದು ಚೆನ್ನಾಗಿರುತ್ತಾ? ಯಾಕಂದ್ರೆ ಹೆಲ್ಪ್ ಮಾಡ್ಬಿಟ್ಟು ನಾನು ಇವ್ರಿಗೆ ಇಷ್ಟು ದುಡ್ಡು ಕೊಟ್ಟೆ, ಅವ್ರಿಗೆ ಅದು ಕೊಟ್ಟೆ. ಇವಾಗ ಏನಂದ್ರೆ ಒಂದು ಸಣ್ಣ ಒಂದು ಗಂಟೆ ಹಾಕ್ಸ್ಬಿಟ್ಟು ದೊಡ್ಡ ಬೋರ್ಡ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಗಂಟೆ ಹಾಕ್ಸಿದ್ದು ಈ ಸೋ ಗಂಟೆಗಿಂತ ದೊಡ್ಡ ಬೋರ್ಡ್ ಇರುತ್ತೆ. ಸೂಪರ್ ಆಗಿ ಹೇಳಿದ್ರಿ, ಹೇಳಿ ಸೂಪರ್ ಆಗಿ ಹೇಳಿದ್ರಿ. ನಾನು ಕೊಡ್ತಿರೋ ಸಂದೇಶನೇ ಅದು. ನಾನು ಇವಾಗ ಇಲ್ಲ ಬನ್ನಿ, ಮನೆ ಬಿಟ್ಟು ಬನ್ನಿ, ಸಂಘಟನೆ ಮಾಡ್ಕೊಳ್ಳಿ, ಹಗಲಿರೋ ಹೋರಾಟನ ನಾನು ಹೇಳ್ತಾನೆ ಇಲ್ಲ. ನಾನು ಹೇಳ್ತಿರೋದು ಎಲೆಕ್ಷನ್ ಟೈಮಲ್ಲಿ ಕರೆಕ್ಟ್ ಆಗಿ ವಿಚಾರ ಮಾಡಿ ವೋಟ್ ಹಾಕಿ ಅಷ್ಟೇ, ಮುಗಿದೋಯ್ತು. ನೀವು ಕೆಲಸ ಬಿಟ್ಟು ಬರ್ಬೇಕಾಗಿಲ್ಲ, ಸಂಘಟನೆ ಮಾಡಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ವೋಟ್ ಅನ್ನೋದು ಅದ್ಭುತವಾದ ಪವರ್ ಅದು. ನಾನು ಆತರ ಹೇಳಿದ್ರೆ ನಾನು ರೋಡಲ್ಲಿ ನಿಂತ್ಕೊಂಡ್ಬಿಟ್ಟವ್ರಿ, ಏನ್ರಿ ಎಲ್ಲ ಹುಡುಗರಿಗೆ ಹೇಳಿದ್ರೆ ನೀವೇನ್ರಿ ಮನೆ ಕೂತಿದ್ದೀರಾ ಅನ್ಬೋದು. ನಾನು ಹೇಳ್ತಾ ಇಲ್ಲ ಅದನ್ನ. ಬೇಡ ಸ್ವಾಮಿ, ನಾನೇನು ಇಲ್ಲಿ ಬೆಗ್ಗು ಮಾಡ್ತೀನಿ. ನಾನು ಫಸ್ಟ್ ಇಂದ ಹೇಳ್ತಾ ಇದ್ದೀನಿ, ಒಂದು ತಿಳ್ಕೊಳ್ಳಿ. ಹೇಳಿ ಒಂದು ನಿಮಿಷ, ನಾನು ಹೇಳ್ತಿದ್ದೀನಿ ಎಲೆಕ್ಷನ್ ಅನ್ಕೊಂಡೆ. ನೀವು ಎಲೆಕ್ಷನ್ ಅನ್ಕೊಂಡೆ ಏನ್ ಗೊತ್ತಾ? ಅಲ್ಲ, ಎಲೆಕ್ಷನ್ ಅನ್ಕೊಂಡೆ ಇವರೆಲ್ಲ ಚಕ್ರಾಧಿಪತಿಯ ಕಟ್ಟಕ್ ಬಂದಿದ್ದಾರೆ, ಇವರೇನೋ ಏನಪ್ಪ ಹೆಸರು ಮಾಡಕ್. ನಾನು ಅದಕ್ಕೆ ಯಾವ್ದಕ್ಕೂ ಬಂದಿಲ್ಲ ರೀ. ಹೇಳಿ, ನಾನು ಒಂದು ನಿಮಿಷ, ಹೇಳಿ ಒಂದು ನಿಮಿಷ, ನಾನೊಬ್ಬ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ಓಕೆನಾ? ನಾನು ನಿಮಗೆ ಕೇಳ್ತಾ ಇಲ್ಲ, ಒಂದು ನಿಮಿಷ ಹೇಳ್ತೀನಿ. ನಾನು ಹೇಳ್ತಾ ಇಲ್ಲ ಸರಿ ಅಂತ ನೀವು ಇದು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.